ಓಂಕಾರಕ್ಕೆ ಸ್ವಾಗತ. ನಾನು ರಂಜಿತ್ ಶರಿಯಾರ್. ಸಾಮಾನ್ಯವಾಗಿ ಗ್ರಹಗತಿಗಳಲ್ಲಿ ತೊಂದರೆ ಉಂಟಾಗೋದು, ಗ್ರಹಗತಿಗಳಲ್ಲಿ ದೋಷ, ಹಾಗೆ ಪೀಡೆ ಅಂತ ಹೇಳಿ ನಾವೇನು ಕರಿತೀವಿ, ಸದ್ಯ ಒಂದಿಷ್ಟು ತೊಂದರೆಗೂ ಕೂಡ ಕಾರಣ ಆಗುತ್ತೆ. ಏನಿದು ಗೃಹಗತಿಗಳಲ್ಲಿ ಪೀಡೆ ಕಂಡು ಬರೋದು? ಸಾಮಾನ್ಯವಾಗಿ ಸಪ್ರೇಟ್ ಆಗಿ ಈ ಗ್ರಹಗತಿಗಳಲ್ಲಿ ತೊಂದರೆ ಆಗೋದಕ್ಕೆ ಕಾರಣ ಏನು? ಯಾರ್ಯಾರಲ್ಲಿ ಈ ರೀತಿ ತೊಂದರೆ ಆಗುತ್ತೆ? ಸದ್ಯ ಇದಕ್ಕೆ ಕಾರಣ ಆಗುವಂಥ ಅಂಶಗಳೇನು? ಇದೆಲ್ಲದರ ಕುರಿತಾಗಿ ನಾವಿವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಯಲ್ಲಿ ಅತಿಥಿಗಳಿದ್ದಾರೆ. ಗ್ರಹಗತಿಗಳಲ್ಲಿ ತೊಂದರೆ, ಗ್ರಹಗತಿಗಳಲ್ಲಿ ಪೀಡೆ, ಹಾಗೆ ಏನೇ ಮಾಡಿದ್ರು ಕೂಡ ಕೈಗೆಟುಕೋದಿಲ್ಲ, ಏನೇ ಒಂದು ಹೆಜ್ಜೆ ಇಟ್ಟರು ಕೂಡ ತೊಂದರೆ ಆಗುತ್ತೆ, ಅಲ್ಲಿ ದೋಷ ಕಾಣಿಸಿಕೊಳ್ಳುತ್ತೆ. ಏನು ರಾಶಿ ಭವಿಷ್ಯ ನೋಡಿದಾಗ ಎಲ್ಲವೂ ಕೂಡ ಅನುಕೂಲ ಆಗಿದೆ ಈ ಸಂದರ್ಭದಲ್ಲಿ. ಆದರೆ ಗೃಹಗತಿಗಳಲ್ಲಿ ತೊಂದರೆ ಇದ್ದಾಗ ಭಾಳಷ್ಟು ಸಂಕಷ್ಟಕ್ಕೆ ಎದುರಾಗಬೇಕಾದಂಥ ಸನ್ನಿವೇಶ ಉಂಟಾಗುತ್ತೆ. ಯಾಕೆ ಹೀಗಾಗುತ್ತೆ? ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸದ್ಯ ಇದೆಲ್ಲದರ ಕುರಿತಾಗಿ ನಾವಿವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಯಲ್ಲಿ ಅತಿಥಿಗಳಿದ್ದಾರೆ. ಮೊದಲಿಗೆ ದೇಶ ವಿದೇಶದಲ್ಲಿ ಖ್ಯಾತರಾಗಿರುವಂಥ ಜ್ಯೋತಿಷಿ ಭಾನುಪ್ರಕಾಶ್ ಅವರು. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇನ್ನು ಮತ್ತೊಬ್ಬರು ಖ್ಯಾತ ಜ್ಯೋತಿಷಿ, ನಮ್ಮ ರಾಜ್ಯದಲ್ಲೂ ಕೂಡ ಬಹಳಷ್ಟು ಹೆಸರುವಾಸಿಯಾಗಿದ್ದಾರೆ, ಪವನ್ ಶರ್ಮಾ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ಮೊದಲು ಭಾನುಕುಮಾರ್ ಅವರನ್ನ ಮಾತನಾಡ್ತೀನಿ. ಭಾನುಕುಮಾರ್ ಅವರೇ, ಗ್ರಹಗತಿಗಳಲ್ಲಿ ಪೀಡೆ ಏನಿದು? ನೋಡಿ, ಈಗ ಬಾಲಾರಿಷ್ಟ ಅನ್ನೋದ್ರ ಬಗ್ಗೆ, ಗ್ರಹದಲ್ಲಿ ಪೀಡೆ ಅನ್ನೋದಕ್ಕೆ ಹೇಗೆ ಅನ್ನೋದನ್ನ ಬಾಲಾರಿಷ್ಟ. ಬಾಲ ಅಂದರೆ ಚಿಕ್ಕ ಮಕ್ಕಳು, ಅಂದರೆ 12 ವರ್ಷ ಹುಟ್ಟಿದ ಮಗುವಿಂದ 12 ವರ್ಷದೊಳಗಿರುವಂಥ ಬಾಲ. ಅರಿಷ್ಟ ಅಂದರೆ ದೋಷ. ಇದನ್ನು ದೋಷ ಅಂತ ಕರಿತೀವಿ. ಈಗ ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಏನೇನು ದೋಷಗಳಿದೆ ಅನ್ನೋದನ್ನು ನಾವು ಕಂಡುಹಿಡಿಯುವಂಥದ್ದೇ ಬಾಲಗ್ರಹ ದೋಷ. ಇವತ್ತೆಲ್ಲರೂ 19 ಏಪ್ರಿಲ್ 2019 ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಬೇಸಿಗೆ ಕಾಲ, ಶುಕ್ರವಾರ, ಶುಕ್ಲ ಪಕ್ಷ, ಹುಣ್ಣಿಮೆ ತಿಥಿ. ಯಾಕೆ ಇವತ್ತು ಹುಣ್ಣಿಮೆ ತಿಥಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಬಾಲಾರಿಷ್ಟಕ್ಕೆ ಮುಖ್ಯ ಕಾರಣ ಅಂದರೆ ಚಂದ್ರಗ್ರಹ. ಇವತ್ತು ಹುಣ್ಣಿಮೆ ಬೆಳಿಗ್ಗೆ 7:29ರಿಂದ 4:45 ತನಕ ಇರುತ್ತೆ. ಚಿತ್ತಾ ನಕ್ಷತ್ರ ಇದೆ ಇವತ್ತು. ಯೋಗ ಹರ್ಷ ಕರಣ ಭವ. ಅಮೃತ ಕಾಲ ಬಂದು ಮಧ್ಯಾಹ್ನ 1:39ರಿಂದ 3 ಗಂಟೆ 7 ನಿಮಿಷದವರೆಗೂ. ರಾಹು ಕಾಲ ಬೆಳಿಗ್ಗೆ 10:40ರಿಂದ 12:14ವರೆಗೂ. ಗುಳಿಕ ಕಾಲ 7:31ರಿಂದ ಈಗ 9 ಗಂಟೆ 5 ನಿಮಿಷದವರೆಗೂ. ಯಮಗಂಡ ಕಾಲ 3:23ರಿಂದ 4:57. ಈ ಬಾಲಾರಿಷ್ಟ ಅನ್ನುವಂಥದ್ದು ನಾವು ಜಾತಕದಲ್ಲಿ ನೋಡಬೇಕಾಗುತ್ತೆ. ಪ್ರತಿಯೊಬ್ಬರೂ ಸಹ ನಿಮ್ಮ ಮಗು ತುಂಬ ಹಠ ಮಾಡ್ತಾ ಇರೋದು, ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋವಂಥದ್ದು, ತುಂಬ ಹಣಕಾಸೆಲ್ಲ ಅನುಕೂಲಗಳು ಇದ್ರೂ ಸಹ ಮಕ್ಕಳು ಓದ್ತಾ ಇರಲ್ಲ. ಅವಾಗ ನೀವೇನು ಮಾಡ್ತೀರಿ? ಬೋರ್ಡಿಂಗ್ ಸ್ಕೂಲ್ಗಳಲ್ಲಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀರಾ. ತುಂಬ ಹಠ ಮಾಡ್ತಾ ಇದೆ, ತಾಯಿ ಮಾತು ಕೇಳ್ತಾ ಇಲ್ಲ, ತಂದೆ ಮಾತು ಕೇಳ್ತಾ ಇಲ್ಲ. ಅವಾಗ ಆ ಮಗುವಿನ ಜಾತಕವನ್ನು ನೀವು ತೋರಿಸ್ಬೇಕು. ಕೆಲವ್ರು ಅನ್ಕೊಂತಾರೆ, ಅಯ್ಯೋ ಈಗ ತಾನೇ ಹುಟ್ಟಿದೆ, ಅದ್ರ ದೋಷ ಎಲ್ಲ ಹೇಗೆ ನಾವು ಜಾತಕ ತೋರಿಸ್ಬೇಕು ಅಂತ. ಆದರೆ ಹುಟ್ಟಿ ಅಟ್ಲೀಸ್ಟ್ 1 ತಿಂಗಳಾದಮೇಲಾದರೂ ಅಥವಾ 21 ದಿನ ಮಗು ಹುಟ್ಟಿದ ಆದಮೇಲಾದರೂ ಜಾತಕವನ್ನು ತೋರಿಸಿದಾಗ ಮಗು ಜಾತಕದಲ್ಲಿ ಬಾಲಾರಿಷ್ಟ ಇದೆಯಾ ಅನ್ನುವಂಥದ್ದು ಯಾರೇ ಆಗಲಿ ಒಬ್ಬ ಜ್ಯೋತಿಷಿ ನುರಿತ ಜ್ಯೋತಿಷಿ ಹತ್ರ ನೀವು ತೋರಿಸಿದಾಗ ಬಾಲಾರಿಷ್ಟ ದೋಷ ಇದೆಯಾ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಬಾಲ ಅಂದರೆ ಅದು ಚಿಕ್ಕ ಮಕ್ಕಳಿಗೆ ಬರುವಂಥದ್ದು. ಅಂದರೆ ಅಷ್ಟು 4 ವರ್ಷದವರೆಗೂ ತಾಯಿ ಜಾತಕದಂತೆ, 4ರಿಂದ 8 ವರ್ಷದವರೆಗೂ ತಂದೆ ಜಾತಕದಂತೆ. ಅಂದರೆ ಕಾರಕರಿರ್ತಾರೆ. ಚಂದ್ರ, ರವಿ ಮತ್ತು ಬುಧ ಗ್ರಹಗಳು ಕಾರಕರಾಗಿರ್ತಾರೆ ಬಾಲಾರಿಷ್ಟಕ್ಕೆ. ಅವರು ಮಾಡಿರುವಂತಹ, ನಾವು ಯಾವುದೇ ಒಂದು ಜ್ಯೋತಿಷ್ಯ ವಿಚಾರದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮವನ್ನು ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗುತ್ತೆ. ಈಗ ಹುಟ್ಟಿದ ಮಗುನೇ ತುಂಬ ಸೂಕ್ಷ್ಮ ಇರುತ್ತೆ. ಇವತ್ತೆಲ್ಲ ಟೆಕ್ನಾಲಜಿ ಡೆವಲಪ್ ಆಗಿದೆ, ಮೆಡಿಕಲ್ ಸೈನ್ಸ್ ಡೆವಲಪ್ ಆಗಿದೆ. ಆದರೂ ಎಲ್ಲ ಟ್ರೀಟ್ಮೆಂಟು ಮಕ್ಕಳಿಗೆ ಕೊಡಿಸ್ತಾರೆ. ಆದರೂ ಸಹ ಆರೋಗ್ಯ ಸುಧಾರಣೆ ಆಗ್ತಾ ಇರಲ್ಲ. ಮಗು ಹುಟ್ಟಿದ ತಕ್ಷಣವೇ ಮಗು ಸಾಯುವಂಥದ್ದು, ಅಥವಾ ಮಗು ಹುಟ್ಟಿ ಒಂದು 4 ವರ್ಷಕ್ಕೆ ಅಥವಾ ಹುಟ್ಟಿ 1 ವರ್ಷಕ್ಕೆ ಮರಣವನ್ನು ಹೊಂದುವಂಥದ್ದು. ಆಮೇಲೆ ಮಗು ಹುಟ್ಟಿದ ತಕ್ಷಣ ತಾಯಿಗೆ ಮರಣ ಆಗುವಂಥದ್ದು, ಅಥವಾ ಮಗು ಹುಟ್ಟಿದ ತಕ್ಷಣ ತಂದೆಗೆ ಮರಣ ಆಗುವಂಥದ್ದು, ಮಗು ಹುಟ್ಟಿದ ತಕ್ಷಣ ತಾಯಿ ತಂದೆ ಇಬ್ಬರಿಗೂ ಸಹ ಮರಣ ಆಗುವಂಥದ್ದು. ಇದೆಲ್ಲನೂ ಸಹ ನಾವು ಜಾತಕದಲ್ಲಿ ವಿಶ್ಲೇಷಣೆಯನ್ನು ಮಾಡ್ಬೋದು. ಇದೆಲ್ಲ ನಾನು ಹೇಳ್ತಾ ಇರೋದಂತಲ್ಲ, ಇದು ಪರಾಶರ ಹೋರಾಶಾಸ್ತ್ರ. ಈ ಎಲ್ಲ ನಮ್ಮ ಋಷಿ ಮುನಿಗಳು ಈಗ ನಮ್ಮ ಜಾತಕದಲ್ಲಿ ಗ್ರಹ ಮತ್ತು ನಕ್ಷತ್ರದ ಪ್ರಭಾವದಿಂದ ಯಾರ್ಯಾರಿಗೆ ಈ ಥರ ದೋಷಗಳು ಆಗುತ್ತೆ ಅನ್ನೋದನ್ನು ನಾವು ಒಂದು ಜಾತಕ ನೋಡಿದಾಗ ಕಂಡುಹಿಡಿಯಬಹುದು. ಒಂದು ಜಾತಕ ನೋಡಿದ ತಕ್ಷಣ ಯಾವುದೇ ಒಬ್ಬ ಜ್ಯೋತಿಷಿ ಆದರೂ ಲಗ್ನ ಚೆನ್ನಾಗಿರಬೇಕು. ಲಗ್ನ ಚೆನ್ನಾಗಿದ್ದರೆ ಅವನು ಸ್ಟ್ರಾಂಗ್ ಆಗಿರ್ತಾನೆ. ಶನಿದೇವರು ಏನಾದರೂ ಜಾತಕದಲ್ಲಿ ಚೆನ್ನಾಗಿದ್ದರೆ ಅವ್ರಿಗೆ ದೀರ್ಘ ಆಯುಷ್ಯ ಇರುತ್ತೆ.
ಅಕಸ್ಮಾತ್ ಲಗ್ನಾಧಿಪತಿ ಮತ್ತು ರಾಶ್ಯಾಧಿಪತಿ ವೀಕ್ ಅಂದರೆ ದುಸ್ಥಾನಗಳಲ್ಲಿ 6, 8, 12ರಲ್ಲಿ ಏನಾದರೂ ಸ್ಥಿತನಾಗಿದ್ದರೆ ಅವಾಗ ಬಾಲಾರಿಷ್ಟ ಅನ್ನೋದು ಮಗುಗಿರುತ್ತೆ. ಈ ಬಾಲಾರಿಷ್ಟದಿಂದ ಮಗು ತುಂಬ ಹಠ ಮಾಡುವಂಥದ್ದು, ತುಂಬ ನಿದ್ರೆ ಮಾಡ್ತಾ ಇರೋದು, ಯಾವಾಗ ನೋಡಿದ್ರು ಮಲಗೇ ಇರೋವಂಥದ್ದು, ಆಮೇಲೆ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಕಡೆ ಇಂಟ್ರೆಸ್ಟ್ ಇಲ್ಲದೆ ಇರೋವಂಥದ್ದು. ಈ ಥರ ಯಾರಿಗೆ ಬಾಲಗ್ರಹ ಇರುತ್ತೆ, ಹುಟ್ಟಿದ ತಕ್ಷಣ ಮಗುಗೆ ರಾಹು ದಶೆ ಅಥವಾ ಕೇತು ದಶೆ ಅಥವಾ ಕೇತು ಭುಕ್ತಿ ಈ ಥರ ಸ್ಟಾರ್ಟ್ ಆದಾಗ ಮಗುಗೆ ಏನಾಗುತ್ತೆ, ಹುಟ್ಟಿದ ತಕ್ಷಣ ನೀವೇನಾದರೂ ಒಂದು ಆಹಾರವನ್ನು ಸೇವನೆ ಮಾಡಿಸಿದಾಗ ಅದರಲ್ಲಿ ವಿಷ ಅನ್ನೋದು ಉತ್ಪತ್ತಿ ಆಗುವಂಥದ್ದು, ವಾಮಿಟಿಂಗ್ ಮಗುಗೆ ಆಗುವಂಥದ್ದು. ಚಿಕ್ಕ ಮಕ್ಕಳು ಅವ್ರಿಗೆ ಆಗುವಂಥ ಪೇಯ್ನ ಹೇಳ್ಕೊಳಕ್ಕಾಗಲ್ಲ. ಅವಾಗ ಆ ಮಗು ಏನು ಮಾಡುತ್ತೆ, ಆ ಪೇಯ್ನಿಗೆ ಅವ್ರು ಏನು ಮಾಡ್ತಾರೆ, ಮಕ್ಕಳು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಹೋಗ್ತಾ ಇರ್ತೀರಾ, ಟ್ರೀಟ್ಮೆಂಟ್ನ ಕೊಡಿಸ್ತಾ ಇರ್ತೀರಾ, ಆದರೂ ಸುಧಾರಣೆ ಆಗಲ್ಲ, ಹಠ ಮಾಡ್ತಾ ಇರುತ್ತೆ. ಇದಕ್ಕೆಲ್ಲ ನೀವೇನು ಮಾಡಬೇಕು ಅಂದರೆ ಜಾತಕವನ್ನು ತೋರಿಸ್ಬೇಕು. ಜಾತಕಗಳು ತೋರಿಸಿದಾಗ ನಿಮಗೆ ಬಾಲಾರಿಷ್ಟ ಇದೆಯಾ ಇಲ್ವಾ ಅನ್ನೋದು ನೋಡ್ಬೋದು. 12 ವರ್ಷದ ಮೊದಲೇ ರಾಹು ದೇಶ ಸ್ಟಾರ್ಟ್ ಆಗಿಬಿಟ್ರೆ, ಅಕಸ್ಮಾತ್ ಕೇತು ದೇಶ ಸ್ಟಾರ್ಟ್ ಆಗಿಬಿಟ್ರೆ ಈ ದೋಷ ಇದೆ ಅಂತ ಜಾತಕದಲ್ಲಿ ಕಂಡುಹಿಡಬಹುದು. ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಲಗ್ನ ಭಾಳ ಇಂಪಾರ್ಟೆಂಟು. ರಾಶಿನೂ ನೋಡ್ತಾ ಇರ್ತೀರಾ ನೀವೆಲ್ಲ, ರಾಶಿ ಗೊತ್ತಿರುತ್ತೆ ನಿಮಗೆಲ್ಲ, 12 ರಾಶಿಗಳು, ಹಾಗೆ 12 ಲಗ್ನಗಳಿರುತ್ತೆ. ಅದು ಹುಟ್ಟಿದ ಸಮಯ ಅನುಸಾರ ಸೂರ್ಯೋದಯ ಇವತ್ತು ಎಲ್ಲಿದೆ, ಸೂರ್ಯ ಇವತ್ತು ಈ ಜಾತಕದಲ್ಲಿ ಎಲ್ಲಿದ್ದಾನೋ ಅಲ್ಲಿಂದ ನಾವು ಲಗ್ನವನ್ನು ಕನ್ಸಿಡರ್ ಮಾಡ್ತೀವಿ ಎವ್ರಿ 2 hours. ಅವಾಗ ಈಗ ಮಗು ಹುಟ್ಟಿರುತ್ತೆ 1 ನಿಮಿಷಕ್ಕೆ, ಇನ್ನೊಂದು ನಿಮಿಷಕ್ಕೆ ಮಗು ಹುಟ್ಟಿರುತ್ತೆ ಎಷ್ಟೋ ದೇಶಗಳಲ್ಲಿ. ಹಂಗಾರೆ ಎಲ್ಲರಿಗೂ ಅದೇ ಇರುತ್ತಾ? ಆ ಥರ ಇಲ್ಲ. ಒಂದೊಂದು ನಿಮಿಷಗಳಲ್ಲಿ ಬದಲಾವಣೆ ಆದಾಗ, ಸ್ಥಳ ಬದಲಾವಣೆ ಆದಾಗ, ಟೈಮಿಂಗ್ಸ್ ಬದಲಾವಣೆ ಆದಾಗ, ಜಾತಕದಲ್ಲಿ ಎಫೆಕ್ಟ್ಸ್ ಗ್ರಹಗಳ ಸ್ಥಿತಿಗಳು ಮತ್ತು ನಕ್ಷತ್ರದ ಸ್ಥಿತಿಗಳು ಬದಲಾವಣೆ ಆದಾಗ ಅವ್ರಿಗೆ ಈ ಬಾಲಾರಿಷ್ಟ ಅನ್ನೋದು ಇದೆಯಾ ಇಲ್ವಾ ಅನ್ನೋದನ್ನು ಒಬ್ಬ ನುರಿತ ಜ್ಯೋತಿಷಿ ಅದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ. ಖಂಡಿತ ಗುರುಗಳೇ. ಇನ್ನು ಪವನ್ ಶರ್ಮನವರೇ, ಸದ್ಯ ಮಕ್ಕಳಲ್ಲಿ ಮಾತ್ರ ಈ ರೀತಿಯಾಗಿ ಬಾಲಗೃಹ ಪೀಡೆ ಕಾಣಿಸಿಕೊಳ್ಳುತ್ತಾ ಹೇಗೆ? ಖಂಡಿತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಒಂದು ಒಳ್ಳೆ ಕ್ವಶನ್ ಕೇಳಿದ್ರೆ, ಚೆನ್ನಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇದೇನು ಅಂತಂದ್ರೆ ಖಂಡಿತವಾಗಿಯೂ ಮಕ್ಕಳಲ್ಲೇ ಬರ್ತಕ್ಕಂಥ ಸಮಸ್ಯೆಗಳು. ತಾಯಿ ಗರ್ಭದಿಂದ ಹುಟ್ಟಿದಂತಹ ಸಂದರ್ಭದಲ್ಲಿ, ಆ ಒಂದು ಸಮಯದ ಸಂದರ್ಭದಲ್ಲಿ ಅದನ್ನ ನೋಡಿದಾಗ ಮಗು ಹುಟ್ಟಿದ 7 ತಿಂಗಳ ಒಳಗಡೆನೆ ಈ ಒಂದು ಸಮಸ್ಯೆಗಳು ಕೂಡ ಕಾಣಿಸ್ತಾ ಬರ್ತಾ ಇರುತ್ತೆ. ಸೊ ಯಾವ ರೀತಿಯಾಗಿ ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ಮಗು ಹೇಳ್ಕೊಳಕ್ಕಾಗಲ್ಲ. ಆ ತಕ್ಷಣ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಜನನದಲ್ಲಿ ಆಗ ಆ ನಕ್ಷತ್ರ ರಾಹು ಕೇತು ಗ್ರಹಗತಿಗಳು ಯಾವ ರೀತಿಯಾಗಿ ಆ ಮಗುವಿನ ಮೇಲೆ ಪ್ರಭಾವ ಬೀರಿದೆ, ಜನನದ ನಂತರ ಸರ್ವಾರ್ಥ ರೂಪಿತೋ ರಾಹು ಕೇತು ಭತೋದ್ಭವ ಅಂತ ಹೇಳ್ತೀವಿ. ಆ ರಾಹು ಕೇತು ಆ ಮಗುವಿನ ಮೇಲೆ ಯಾವ ರೀತಿಯಾಗಿ ಪ್ರಮಾಣ ಬೀರಿದೆ ಅನ್ನೋ ತರ ನಾವು ನೋಡ್ಬೇಕಾಗತ್ತೆ. ಹಾಗೆ ವಿಶೇಷವಾಗಿ ಆ ದಿನ ಸಂದರ್ಭದಲ್ಲಿ, ಹುಟ್ಟಿದಂತಹ ಸಂದರ್ಭದಲ್ಲಿ ಹೋಗ್ತಾ 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 ಮಗು ಬೆಳೀತಾ ಸಂದರ್ಭದಲ್ಲಿ ಆ ಮಗುವಿಗೆ ಆ ರಾಹುಕೇತು ದಶಾಭುಕ್ತಿ ಯಾವ ರೀತಿಯಾಗಿ ದೃಷ್ಟಿಯನ್ನು ಬೀರಿದೆ ಅನ್ನೋದು ಗೊತ್ತಾಗುತ್ತೆ. ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ ಅನಾರೋಗ್ಯಗಳು ಕಾಣಿಸ್ತಾ ಬರ್ತಾ ಇರುತ್ತೆ. ವಿಶೇಷವಾಗಿ 1 ದಿವಸದ ನಂತರ ಮಗು ತಲೆನೋವು, ಆ ಮಗುವಿಗೆ ತಲೆನೋವು ಬರ್ತಾ ಇರಬಹುದು. ಅತಿ ಹೆಚ್ಚಿನದಾಗಿ ಹೊಟ್ಟೆ ನೋವು ಮಗುವಿಗೆ ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಆ ಒಂದು ಸಂಪೂರ್ಣ ರಾಶಿಯ ಅನುಗ್ರಹದಲ್ಲಿ ಹುಟ್ಟಿರ್ತಕ್ಕಂತಹ ಗ್ರಹದೋಷದಲ್ಲಿ ಹುಟ್ಟಿರ್ತಕ್ಕಂತಹ ಮಗುವಿಗೆ ಯಾವ ರೀತಿಯಾಗಿ ಬಾಲಗ್ರಹ ಬರುತ್ತೆ ಅಂತಂದ್ರೆ ಮೊದಲನೇದಾಗಿ ಕಾಣಿಸ್ಕೊಳ್ತಕ್ಕಂಥದ್ದೇ ಅನಾರೋಗ್ಯ. ಆ ಅನಾರೋಗ್ಯ ಕಾಣಿಸ್ತಕ್ಕಂಥ ಸಂದರ್ಭದಲ್ಲಿ ಮಗುವಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗುತ್ತೆ. ಆ ಸಮಸ್ಯೆಗಳು ಉಂಟಾದಾಗ ಮಗು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ವಿಶೇಷವಾಗಿ ಆ ಮಗು ಅನಾರೋಗ್ಯದಲ್ಲಿ ತುತ್ತಾದಾಗ ಒಂದೊಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಒಳಗೊಳ್ಳುತ್ತೆ. ಹೊಟ್ಟೆ ನೋವಿರ್ಬೋದು, ಮಗುವಿಗೆ ಆದಷ್ಟು ಅಧಿಕವಾದಂಥ ಬೇದಿ, ವಾಂತಿ ಭೇದಗಳಾಗ್ತಕ್ಕಂಥದ್ದು, ಸರಿಯಾದಂತಹ ಸಮಯದಲ್ಲಿ ಆಹಾರವನ್ನ ಸೇವನೆ ಮಾಡದೇ ಇರ್ತಕ್ಕಂಥದ್ದು. ಆ ರೀತಿಯಾಗಿ ಏನಾಗುತ್ತೆ, ಆ ಮಗುವಿಗೆ ಒಂದು ಅನಾರೋಗ್ಯದಲ್ಲಿ ತುಂಬಾ ಏರಿಳಿತಗಳನ್ನ ಕಾಣ್ಕೊಳ್ತಾ ಇರುತ್ತೆ ಆ ಮಗು. ಆಗ ಆ ಮಗು ಹೇಳ್ಕೊಳ್ತಕ್ಕಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅತಿಯಾದಂತಹ ಆ ಒಂದು ಅನಾರೋಗ್ಯ ತುತ್ತಾದಾಗ ಕಡೆಯದಾಗಿ ನಾವೇನ್ ಹೇಳ್ಕೊಳ್ತೀವಿ, ಈ ಮಗುವಿಗೆ ಬಾಲಗ್ರಹ ದೋಷ ಆಗಿರಬಹುದು. ಹಾಗೆ ಈ ರೀತಿಯಾಗಿರ್ತಕ್ಕಂಥ ಬಾಲಗ್ರಹ ದೋಷ ಇರೋದ್ರಿಂದಲೇ ಮಗು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಳಗೊಂಡಿದೆ, ಅನಾರೋಗ್ಯಕ್ಕೆ ಒಳಗೊಂಡಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಆ ಅನಾರೋಗ್ಯವನ್ನ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಯಾವ ರೀತಿಯಾಗಿ ಬಾಲಗ್ರಹ ಮೀರಿದ್ಯಾ, ಮಗುವಿಗೆ ಮೀರಿದ್ಯಾ, ಅಥವಾ ಬಾಲಗ್ರಹ ಅಧಿಕವಾಗಿ ಬಂದಿದ್ಯಾ, ಅಥವಾ ಬಾಲಗ್ರಹ ಅಧಿಕವಾಗಿ ಮಗುವಿಗೆ ಸೇರ್ಪಡೆಯಾಗಿದೆಯಾ, ಆ ಗ್ರಹಗತಿಗಳ ಸಂದರ್ಭ ಮಗುವಿನ ಜನನದ ನಂತರ ಯಾವ ರೀತಿಯಾಗಿ ಮಗುವಿಗೆ ಸೇರ್ಪಡೆಯಾಗಿದೆ, ಆ ಗ್ರಹಗತಿಗಳ ದೋಷ ಅಂದ್ರೆ ರಾಹು ಮತ್ತೆ ಕೇತು, ಆ ಗ್ರಹಗತಿಗಳ ದೋಷ ಮಗುವಿಗೆ ಯಾವ ರೀತಿ ಸೇರ್ಪಡೆಯಾಗಿದೆ ಅನ್ನೋದನ್ನ ನೋಡಿದ್ಮೇಲೆ ಮಗು ತೀವ್ರವಾಗಿ ಅನಾರೋಗ್ಯದಿಂದ ಬಳಲ್ತಕ್ಕಂಥ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೀವಿ, ಇದು ಬಾಲಗ್ರಹ ಮಿತಿಮೀರಿ ಹೋಗಿದೆ ಒಂದು ಮಗುವಿನಲ್ಲಿ. ಆ ಸಂದರ್ಭದಲ್ಲಿ ಆ ಮಗುವಿಗೆ ನಾವು ತಕ್ಕಂತೆ, ಆ ಸಮಯಕ್ಕೆ ತಕ್ಕಂತೆ ನಾವೇನ್ ಮಾಡಬೇಕು, ಆ ಬಾಲಗ್ರಹ ದೋಷವನ್ನ ಪರಿಹರಿಸಿಕೊಳ್ಬೇಕು.
ಹಾಗೆ ಆ ಪರಿಹರಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪರಿಹರಿಸ್ಕೊಳ್ಬೇಕು ಅಂತ ಕೇಳಿದಾಗ ನಾವು ಮಾಡ್ತೀವಿ, ಯಂತ್ರ ಮಂತ್ರಗಳನ್ನ ಮಾಡ್ತೀವಿ. ವಿಶೇಷವಾಗಿ ಆ ಮಗುವಿನ ನಾವು ನೋಡಿ ಆ ಜನನದ ನಂತರವಾಗಿ ಯಾವ ರೀತಿಯ ಯಾವ ತಿಂಗಳಿನಿಂದ ಈ ನಮಗೆ ಬಾಲಗ್ರಹ ದೋಷ ಮಗುವಿಗೆ ಪೀಡಿತವಾಗಿದೆ, ಆ ದೋಷ ಬಂದಿದೆ ಅನ್ನೋದನ್ನು ತಿಳ್ಕೊಂಡು ಆ ಮಗುವಿಗೆ ತಕ್ಕಂತೆ ನಾವು ಮಂತ್ರತಾ ರೂಪಂ ಜ್ಞಾನರ್ ಭವತಿ ಭೂಷಿತಂ ಅನ್ನೋ ತರ ಆ ಮಗುವಿಗೆ ಯಂತ್ರ ಮಂತ್ರದಲ್ಲಿ ನಾವು ಆ ದೋಷಗಳನ್ನ ಪರಿಹಾರ ಮಾಡ್ಕೊಳ್ತೀವಿ. ಅದೇ ಆ ಬಾಲಗ್ರಹ ದೋಷ ಅಂತ ಹೇಳಿದಾಗ ಆ ಬಾಲಗ್ರಹ ದೋಷ ಯಂತ್ರವೇ ಬರುತ್ತೆ. ಆ ಬಾಲಗ್ರಹ ದೋಷ ಯಂತ್ರ ಮಕ್ಕಳಿಗೆ 10 ತಿಂಗಳ ಆದ ನಂತರ ಯಾವ ರೀತಿಯಾಗಿ ಆ ದೋಷ ಮನುಷ್ಯನಿಗೆ ತಂದೆಯವರಿಗೆ ಬಿದ್ದಾಗ ಆ ತಂದೆಯಿಂದ ಮನುಷ್ಯನಿಗೆ ಸಂಪೂರ್ಣವಾಗಿ ಆ ಮಗುವಿಗೆ ಸೇರ್ಪಡೆಯಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಆಗ ಆ ಮಗು ಏನ್ ಮಾಡ್ಕೊಳುತ್ತೆ, ಆ ದೋಷಗಳನ್ನ ಪರಿಹರಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಯಾವ ರೀತಿ ನಾವು ಕಟ್ಟಿರ್ತಕ್ಕಂಥ ಯಂತ್ರದಿಂದ. ಆಗ ಆ ಯಂತ್ರವನ್ನು ಮಾಡಿ ನಾವು ಆ ಮಗುವಿಗೆ ಕಟ್ಟಿದಾಗ ಅಲ್ಲಿ ಬರ್ತಕ್ಕಂತಹ ಮಗುವಿಗೆ ಸಂದರ್ಭದ ಸಮಯಗಳಲ್ಲಿ ಆ ಒಂದು ನೋವು ಬಾಧೆಗಳನ್ನ ಏನ್ ಮಾಡುತ್ತೆ, ಅದನ್ನ ಮಗು ಪರಿಹರಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಅಂತ ಶಕ್ತಿ ಈ ಯಂತ್ರ ಮಂತ್ರದಲ್ಲಿರುತ್ತೆ. ವಿಶೇಷವಾದಂತಹ ಯಂತ್ರ ಮಂತ್ರವನ್ನ ಆ ಬಾಲಗ್ರಹ ಈ ಮಗುವಿಗೆ ಇದೆ ಅಂತ ನೋಡ್ಕೊಂಡು ಆ ಯಂತ್ರ ಮಂತ್ರ ಮಗುವಿಗೆ ನಾವು ಮಾಡಿದಾಗ ಅಲ್ಲಿ ದೋಷಗಳನ್ನ ಪರಿಹರಿಸ್ಕೊಳ್ಬಹುದು ಒಂದು ಮಗುವಿಗೆ. ಖಂಡಿತವಾಗ್ಲೂ ಕೂಡ. ಇನ್ನು ಭಾನುಕುಮಾರ್ ಅವರೇ, ಗುರುಗಳು ಹೇಳ್ತಾ ಇದ್ರು ತಂದೆಯಿಂದ ಮಗನಿಗೆ ಬರುತ್ತೆ ಅಂತೇಳಿ ಹೇಳ್ತಾ ಇದ್ರು, ವಂಶ ಪಾರಂಪರ್ಯವಾಗಿ ಬಾಲಗ್ರಹ ಪೀಡೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಕ್ಲಾರಿಟಿ ಕೊಡು. ಬಾಲಾರಿಷ್ಟ ಅನ್ನೋಂಥದ್ದು ಬರುವಂಥದ್ದು ಬರೀ ತಂದೆಯಿಂದ ಅಂತಾನೆ ಅಲ್ಲ, ತಾಯಿಯಿಂದ. ಈಗ ಹುಟ್ಟಿದ ಮಗು ಆದಮೇಲೆ ತಾಯಿ ಜನ್ಮ ತಗೊಂಡ್ಮೇಲೆ 4 ವರ್ಷದವರೆಗೂ ಚಂದ್ರನು ಕಾರಕ ಬಾಲಾರಿಷ್ಟಕ್ಕೆ. ಅವಾಗ ತಾಯಿ ಮಾಡಿರುವಂತಹ ಪಾಪ ಕರ್ಮಗಳು ಅಂದರೆ ಅದಕ್ಕೆ ಎಲ್ಲರೂ ಹೇಳ್ತಾರೆ, ನೀವು ತಾಯಿ ತಂದೆಗಳು ಏನು ಕರ್ಮಗಳು ಮಾಡಿರ್ತೀರಿ ಅದು ನಿಮ್ಮ ಮಕ್ಕಳಿಗೆ ಆಗುತ್ತೆ ಅಂತ ತುಂಬ ಜನ ಎದುರ್ಕೊತಾರೆ. ಅಂದರೆ ಅದೇ ಥರನೇ 4 ವರ್ಷ ಮಗು ಜನ್ಮ ಪಡೆದ ಮೇಲೆ ತಾಯಿಯ ಕರ್ಮದಂತೆ ಮಗುವಿಗೆ ಅದರ ಎಫೆಕ್ಟು ಬಾಲಾರಿಷ್ಟದ ಎಫೆಕ್ಟ್ ಆಗುತ್ತೆ. 4 ವರ್ಷದಿಂದ 8 ವರ್ಷದವರೆಗೂ ಕಾರಕ ಗ್ರಹ ಬಂದು ರವಿ. ಅವಾಗ ಏನಾಗುತ್ತೆ, ತಂದೆ, ಇವಾಗ ಪವನ್ ಶರ್ಮಾ ಅವರು ಹೇಳಿದಾಗೇನೆ ತಂದೆಯ ಮಾಡಿರುವಂತಹ ಪಾಪ ಕರ್ಮಗಳು ಮಗು, ಯಾಕೆಂದರೆ ಮಗುಗೂ ಮತ್ತು ತಾಯಿ ತಂದೆಗಳಿಗೂ ಋಣಾನುಸಂಬಂಧೇನ ಗಾದೆ ಇದೆ, ಋಣಾನುಸಂಬಂಧೇನ ಪಶು ಪತ್ನಿ ಸುತ ಮತ್ತು ಆಲಯ ಅಂತೀವಿ. ಹಾಗೆ ಋಣಾನುಸಂಬಂಧದಿಂದ ನೀವು ಯಾರಾದರೂ ಒಬ್ಬರನ್ನ ವ್ಯಕ್ತಿಗಳನ್ನ ನೋಡಿದ ತಕ್ಷಣ ನಿಮಗೆ ಆ ವ್ಯಕ್ತಿಗಳು ನೋಡಿದ ತಕ್ಷಣ ತುಂಬ ಸಂತೋಷ ಆಗುತ್ತೆ. ಅದೇ ಕೆಲವು ವ್ಯಕ್ತಿಗಳು ನೋಡಿದ ತಕ್ಷಣ ಅವ್ರ ಮೇಲೆ ನಿಮಗೆ ದ್ವೇಷಗಳು ಬರುತ್ತೆ, ಇಷ್ಟನೇ ಪಡಲ್ಲ. ಇದೆಲ್ಲದಕ್ಕೂ ಸಹ ನಿಮಗೂ ಮತ್ತು ಹಿಂದಿನ ಜನ್ಮದಲ್ಲಿ ಆತ್ಮಗಳಿಗೆ ಲೆಕ್ಕಾಚಾರ ಕರ್ಮಗಳ ರಹಸ್ಯಗಳಿರುತ್ತೆ. ಆಮೇಲೆ 8 ವರ್ಷದಿಂದ 12 ವರ್ಷದವರೆಗೂ ಮಗು ಬಾಲರಿಷ್ಟವನ್ನು ಅನುಭವಿಸುತ್ತೆ. ತಾನು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮಾನುಸಾರ ಮಗು ಬಾಲರಿಷ್ಟ ಕಾಯಿಲೆಗಳು, ಅಂದರೆ ಬಾಲರಿಷ್ಟ ಅಂದರೆ ಏನು, ಕಾಯಿಲೆಗಳು ಯಾವ್ದು ರೀತಿಯಾದರೂ ಇರ್ಬೋದು, ಅದನ್ನ ರೋಗವನ್ನು ಹೋಗ್ಸೋಕ್ಕಾಗಲ್ಲ. ಟ್ರೀಟ್ಮೆಂಟ್ ತೊಗೊತಾನೆ ಇರ್ತಾರೆ, ಡಾಕ್ಟರ್ಗಳ ಹತ್ರ ಹೋಗ್ತಾರೆ, ಮೆಡಿಸಿನ್ ಅದು ಕಂಟಿನ್ಯೂಸ್ ಆಗಿ ಮೆಡಿಸಿನ್ ತೊಗೊತಾನೆ ಇದ್ರೂ ಸಹ ಏನಕ್ಕೆ ಈ ಕಾಯಿಲೆ ವಾಸಿ ಆಗ್ತಾ ಇಲ್ಲ, ಮೆಡಿಕಲ್ ಫೀಲ್ಡ್ಗೂ ಸಹ ಚಾಲೆಂಜ್ ಮಾಡುವಂತಹ ಪರಿಸ್ಥಿತಿಗಳು ಬಂದಿರುತ್ತೆ. ಅವಾಗ ಅವರು ದೇವಸ್ಥಾನಗಳಿಗೆ ಹೋಗ್ಬೇಕಾ, ಜನಗಳಿಗೆ ತುಂಬ ಗಾಬರಿ ಆಗಿರುತ್ತೆ. ಯಾಕೆ ಈ ಮಗು ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲೂ ಏಳಿಗೆ ಆಗ್ತಾ ಇಲ್ಲ, ವಾಂತಿ ಆಗ್ತಾ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ, ಎಷ್ಟು ಮೆಡಿಸಿನ್ ತಗೊಂಡ್ರೂ ಅದು ನಿಲ್ತಾ ಇಲ್ಲ. ಕೆಲವು ಮಗು ಹುಟ್ಟಿದ ತಕ್ಷಣವೇ 1 ವರ್ಷದಲ್ಲೇ ಮರಣ ಹೊಂದುವಂಥದ್ದು, ಅದು ಕೆಲವು ಮಗು ಹುಟ್ಟು 4 ವರ್ಷಕ್ಕೆ ಮರಣವನ್ನು ಹೊಂದುವಂಥದ್ದು, ಕೆಲವು ಮಗು ಹುಟ್ಟು 4ರಿಂದ 8 ವರ್ಷಕ್ಕೆ ಮರಣವನ್ನು ಹೊಂದುವಂಥದ್ದು, ಮತ್ತು 8ರಿಂದ 12 ವರ್ಷಕ್ಕೆ ಮರಣವನ್ನು ಹೊಂದುವಂಥದ್ದು. ಇದರಲ್ಲೆಲ್ಲ ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ನಮ್ಮ ಋಷಿ ಮುನಿಗಳು ನಮಗೆ ಜನಗಳಿಗೆ ಉಪಯೋಗ ಆಗಲಿ ಅಂತ ಈ ಬಾಲರಿಷ್ಟವನ್ನು ಕಂಡುಹಿಡಿಯೋಕೆ ಹೇಳಿದ್ದಾರೆ. ಈ ಬಾಲರಿಷ್ಟ ಅನ್ನೋದನ್ನ 3 ಭಾಗವಾಗಿ ಮಾಡ್ತೀವಿ. ಬಾಲಗ್ರಹ ದೋಷವನ್ನ 3 ಭಾಗ ಮಾಡ್ತೀವಿ. ನೋಡೋಣ, ಒಂದು ಬ್ರೇಕ್ ತಗೊಳ್ತೀನಿ. ಖಂಡಿತವಾಗ್ಲೂ ಕೂಡ ಬಹಳಷ್ಟು ಚರ್ಚೆ ಮಾಡೋದು ಬಾಕಿ ಇದೆ. ಬಾಲಗ್ರಹ ಪೀಡೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥದ್ದು, ಅದು ವಂಶ ಪಾರಂಪರ್ಯವಾಗೂ ಕೂಡ ಬರುತ್ತೆ, ತಂದೆಯಿಂದ ಬರುತ್ತೆ, ತಾವು ಮಾಡಿದಂಥ ಪಾಪ ಪುಣ್ಯ ಕರ್ಮಗಳು, ಹಾಗೆ ತಾಯಿಯಿಂದಲೂ ಕೂಡ ಬರುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಖಂಡಿತವಾಗ್ಲೂ ಕೂಡ ಈ ಬಾಲಗ್ರಹ ಪೀಡೆ ಎಷ್ಟು ಮಟ್ಟಿಗೆ ಅದನ್ನ ಪರಿಹಾರ ಮಾಡ್ಕೊಳ್ಳದೆ ಹೋದರೆ ಏನೆಲ್ಲ ತೊಂದರೆ ತಾಪತ್ರೆಗಳಿಗೆ ಮುಂದೆ ಮಗು ಅನುಭವಿಸಬೇಕಾಗತ್ತೆ, ಎಷ್ಟು ಸಮಯದವರೆಗೆ ಇದು ಬಾಲಗ್ರಹ ಪೀಡೆ ಇರುತ್ತೆ, ಕಂಟಿನ್ಯೂ ಆಗಿ ಇರುತ್ತಾ, ಇದನ್ನ ಪರಿಹಾರ ಮಾಡೋದು ಹೇಗೆ, ನೆರವನ್ನು ಕೂಡ ಪಡೆದುಕೊಳ್ಬಹುದು ಯಾವ ರೀತಿ ಏನು ಅಂತ ಹೇಳಿ ಒಬ್ರು ಕರೆ ಮಾಡಿದ್ದಾರೆ, ಶಿವಕುಮಾರ್ ಅಂತ ಹೇಳಿ ಕುಂಬ್ರಗೋಡಿಂದ. ನಮಸ್ಕಾರ ಶಿವಕುಮಾರ್. ನಮಸ್ಕಾರ ಸರ್. ನಮಸ್ಕಾರ ಶಿವಕುಮಾರ್. ಗುರುಗಳಿದ್ದಾರೆ, ಮಾತಾಡಿ. ಭಾನುಕುಮಾರ್ ಅವರಿದ್ದಾರೆ, ಮಾತಾಡಿ. ನಮಸ್ಕಾರ ಶಿವಕುಮಾರ್ ಅವರೇ. ಸರ್ ನಮಸ್ಕಾರ. ಏನು ಹೇಳಿ, ನಿಮ್ಮ ಪ್ರಶ್ನೆ ಏನು? ಸರ್ ನಮ್ಮ ಪಾಪುಗೆ ಸ್ವಲ್ಪ ಹುಡ್ದಾಗಿದ್ದ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಹಾಸ್ಪಿಟಲ್ ಇದ್ದು ಏನಾರ ದೋಷ ಗೀಷ ಇದೆ ಅಂತ ಹೇಳ್ತಾರೆ. ಅದೇ ಏನು ಮಗು ಡೇಟ್ ಆಫ್ ಬರ್ತ್ ಇದೆಯಾ? ಇದೆ ಸರ್. ಹೇಳಿ. 27/12/2018. 27/12/2018. 2018. ಹುಟ್ಟಿದ ಸಮಯ ಇದೆಯಾ? ಹೌದು ಸರ್, ಬೆಳಗ್ಗೆ 5:53. 5:53. ಯಾವ ಊರಲ್ಲಿ ಹುಟ್ಟಿರೋದು? ಚಿಂತಾಮಣಿ ಸರ್. ಓಕೆ. ನಿಮ್ಮ ಮಗು ಮಕಾ ನಕ್ಷತ್ರದಲ್ಲಿ ಹುಟ್ಟಿದೆ ಅಲ್ವಾ? ಹೌದು ಸರ್. ಹೌದು. ಸಿಂಹ ರಾಶಿ.
ಓಕೆ. ಹೌದು, ನಿಮಗೆ ನೋಡಿ, ಯಾಕೆಂದರೆ ನಾನು ಯಾವುದು ಹೇಳಿದ್ದೀನಿ ಈಗ ತಾನೇ ನಿಮಗೆ ಪ್ರೋಗ್ರಾಮಲ್ಲಿ ಹೇಳ್ತಾ ಇದೆ, ಮಗು ಹುಟ್ಟಿದ ತಕ್ಷಣವೇ ರಾಹು ದೆಸೆ ಅಥವಾ ಕೇತು ಭುಕ್ತಿ, ಕೇತು ದೆಸೆ ಬಂದರೆ ಬಾಲಗ್ರಹ ದೋಷ ಇದೆ ಅಂತ. ಯಾಕೆಂದರೆ ಈಗ ಮಗು ಹುಟ್ಟಿರೋದು ಮಕಾ ನಕ್ಷತ್ರ ಅಂದರೆ ದಶಾಭುಕ್ತಿ, ಈಗ ಕೇತು ದೆಸೆ ನಡೀತಾ ಇದೆ ಮಗುಗೆ. ಹೌದು ಸರ್. ಹಾಂ ಅಲ್ವಾ, ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಜಾತಕವನ್ನು ಮಗುದು ತೋರಿಸ್ಬೇಕು. ಓಕೆ ಓಕೆ. ಹಾಂ, ಯಾಕೆಂದರೆ ಸ್ವಲ್ಪ ರವಿ ಮತ್ತು ಚಂದ್ರ ಚಂದ್ರನಿಂದ ಪಂಚಮದಲ್ಲಿ ರವಿ ಮತ್ತು ಶನಿ ಇರೋದ್ರಿಂದ ಶನಿ, ಯಾಕಂದರೆ ಶನಿ ಮತ್ತು ರಾಹು ಕೇತುಗಳು ಚಂದ್ರನಿಗೆ ಏನಾದರೂ ಎಫೆಕ್ಟ್ ಆದಾಗ ಬಾಲರಿಷ್ಟ ಇದೆ. ಅದಕ್ಕೆ ನಿಮ್ಮ ಮಗುಗೆ ಸ್ವಲ್ಪ ಬಾಲರಿಷ್ಟದ್ದು ಕರೆಕ್ಟಾಗಿ ನೀವು, ಯಾಕಂದರೆ ಈಗ TV ಲೈವಲ್ಲಿ ಕೇಳ್ತಾ ಇದ್ದೀರಿ, ನಿಮ್ಮದು ಕರೆಕ್ಟಾಗಿರುವಂಥ ಒಂದು ನುರಿತ ಜ್ಯೋತಿಷಿ ಅಂತ ತೋರಿಸಿ, ಜಾತಕವನ್ನು ಕರೆಕ್ಟಾಗಿ ತೋರಿಸಿ ವಿಶ್ಲೇಷಣೆ ಮಾಡಿ, ಬಾಲರಿಷ್ಟ ಅಂತೂ ಖಂಡಿತ ಇದೆ ನಿಮ್ಮ ಜಾತಕದಲ್ಲಿ, ಅದನ್ನು ನೋಡಿ ನೀವು ಪರಿಹಾರ ಮಾಡ್ಕೋಬೇಕು. ಇಲ್ಲಾಂದರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗಲೇ ಎದುರಿಸದೇ ಇರುತ್ತೆ ಈ ಮಗು. ಹೌದಾ ಅಲ್ವಾ? ಹೌದು ಸರ್, ಹೌದು. ಓಕೆ. ಓಕೆ ಶಿವಕುಮಾರ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ, ಗುರುಗಳ ಜೊತೆಲಿ ಮಾತಾಡಿದ್ರಿ. ಇನ್ನು ಅನಿತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಂಟ್ವಾಳದಿಂದ. ಓಕೆ, ಬಂಟ್ವಾಳದಿಂದ. ಅನಿತಾ ಅವರೇ, ಗುರುಗಳಿದ್ದಾರೆ, ಪವನ್ ಶರ್ಮನ್ ಅವರಿದ್ದಾರೆ, ಖ್ಯಾತ ಜ್ಯೋತಿಷಿ. ಏನ್ ಸಮಸ್ಯೆ ಇದೆ ಹೇಳ್ಕೊಳ್ಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ನಮಸ್ತೆ ಅಮ್ಮ, ನಮಸ್ಕಾರ. ನಮಸ್ತೆ. ಹೇಳಿಮ್ಮ 10-11 ಒಂದು ನಿಮಿಷ. ಹೇಳಿ. 10-11 2005. 2005. ಓಕೆ. ಯಾವ ಸಮಯಮ್ಮ ಮಗು ಹುಟ್ಟಿದ್ದು? ಬೆಳಿಗ್ಗೆ 9:45 ಗುರುಗಳೇ. ಬೆಳಗ್ಗೆ 9:45. ಈಗ ಅವಳಿಗೆ ರಾಹು ದೆಸೆ ಚಂದ್ರ ಭುಕ್ತಿ ಅಂತ ಉಂಟು. ಅಲ್ಲ, ಇಲ್ಲ, ನೀವು ಯಾವ ಊರಲ್ಲಿ ಹುಟ್ಟಿರೋದು ಹೇಳಿ. ಪ್ಲೇಸ್ ಯಾವ ಊರಲ್ಲಿ ಹುಟ್ಟಿದ್ದಾರೆ ಮಗು? ಮಂಗಳೂರಲ್ಲಿ ಹುಟ್ಟಿದ್ದು. ಯಾವ ಊರು? ಕೂಳೂರು, ಮಂಗಳೂರು ಡಿಸ್ಟ್ರಿಕ್ಟ್. ಮಂಗಳೂರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು. ಓಕೆ. ಚಂದ್ರ ಬಂದು ಶತಭಿಷ ನಕ್ಷತ್ರ, ಕುಂಭರಾಶಿನ. ಹೌದಾ? ಹಾ, ಶತಭಿಷ. ಯಾಕೆಂದ್ರೆ ಚಂದ್ರನಿಂದ ದ್ವಿತೀಯದಲ್ಲಿ ರಾಹು ನಿಮ್ಮ ಮಗುವಿಗೆ. ಅರ್ಥ ಆಯ್ತಾ? ಯಾಕಂದ್ರೆ ಇವಾಗ ಯಾಕಂದ್ರೆ ಇವಾಗ ಧನುರ್ ಲಗ್ನದಲ್ಲಿ ಮಗು ಹುಟ್ಟಿದೆ, ಕುಂಭರಾಶಿ. ಈಗಂದ್ರೆ ಲಗ್ನದಲ್ಲೇನೆ ಸಹ ಈಗ ಗೋಚಾರದ ಶನಿ ಮತ್ತೆ ಕೇತು ಇದೆಲ್ಲ ಇರೋದ್ರಿಂದ ನೋಡಿ, ನೀವು ಕೇಳ್ತಾ ಇರೋದು ಶತಾಭಿಷ ನಕ್ಷತ್ರಾಧಿಪತಿ. ನೋಡಿ ಹೇಗೆ ಇವತ್ತು ಹುಣ್ಣಿಮೆ ದಿನ, ನಾನು ಅವಾಗಲೇ ಹೇಳಿದೆ ನಿಮಗೆ, ಪಂಚಾಂಗ ಶ್ರವಣ ಮಾಡಿದೆ ನೋಡಿ. ನೀವು ಹೇಳಿದ್ದು ನಿಮ್ಮ ಮಗುಗೂ ಸಹ ಈಗ ರಾಹು ದಶೆ ನಡೀತಾ ಇದೆ. ಹೌದಾ ಅಲ್ವಮ್ಮ? ಯಾಕೆಂದ್ರೆ ನಾನು ಹೇಳಿದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಪ್ರೋಗ್ರಾಮ್ ಅಲ್ಲಿ ಹೇಳಿದೆ ನೋಡಿ, ಅಂಥದೇ ಕಾಲ್ಗಳು ಗ್ರಹಗತಿಗಳ ಅನುಸಾರ ಅಂಥದೇ ಕಾಲ್ ಬರ್ತಿದೆ. ಅವಾಗಿಂದ ಮುಂಚೆ, ಅದಕ್ಕಿಂತ ಮುಂಚೆ ಕಾಲ್ ಮಾಡಿರೋದು ಕೇತು ದಶೆ ನಡೀತಾ ಇತ್ತು. ಈಗ ನೀವು ಮಾಡಿರುವಂತಹ ನಿಮ್ಮ ಮಗುಗೆ ರಾಹು ದಶೆ ನಡೀತಾ ಇದೆ. ಈಗ ಯಾರಿಗೆ ಮಗು ಹುಟ್ಟಿದ ತಕ್ಷಣನೇ ರಾಹು ದಶೆ ಮತ್ತೆ ಕೇತು ದಶೆ ನಡೀತಾ ಇರುತ್ತೋ ಅವ್ರಿಗೆ ಬಾಲಾರಿಷ್ಟ ಇರುತ್ತೆ. ಅದಕ್ಕೆ ನಿಮ್ಮ ಚಂದ್ರನಿಂದನೇ ದ್ವಿತೀಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಮಗುಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿರುತ್ತೆ. ಹೌದಾ ಅಲ್ವಮ್ಮ? ಕಾಲ್ ಕಟ್ಟಾಗಿರ್ಬೇಕು ಬಹುಶಃ. ಥ್ಯಾಂಕ್ ಯು. ಕಟ್ಟಾಗಿದೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಅನಿತಾ ಅವರೇ. ಮತ್ತೊಬ್ರು ಇದ್ದಾರೆ ದಾವಣಗೆರೆಯಿಂದ, ಷಣ್ಮುಖ ಅಂತ ಹೇಳಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ, ಗುರುಗಳಿದ್ದಾರೆ, ಮಾತಾಡಿ. ಪವನ್ ಶರ್ಮನ್ ಅವರೇ ಮಾತಾಡಿ. ನಮಸ್ತೆ. ನಮಸ್ತೆ ಸರ್. ಷಣ್ಮುಖ್ ಅಂತ ಹೇಳಿ. ಷಣ್ಮುಖ್ ಅಂತನಾ? ನಾನು ದಾವಣಗೆರೆಯಿಂದ ಷಣ್ಮುಖ. ಹೇಳಿ. ಏನ್ರ ಬಗ್ಗೆ ಕೇಳಬೇಕಾಗಿತ್ತು ತಾವು? ಮಗುವಿಗೆ ಒಂದು ಆರೋಗ್ಯದ ಭಾರಿ ಸಮಸ್ಯೆ ಸರ್. ಅದು ಏನು? ಯಾರು ನಿಮ್ಮ ಮಗುವಿಗ? ಅಲ್ಲ, ನಮ್ಗೇನೆ. ನಿಮ್ಗೇನಾ? ಷಣ್ಮುಖ್, ನಿಮ್ಮ ಡೇಟ್ ಆಫ್ ಬರ್ತ್ ದಯವಿಟ್ಟು ತಿಳಿಸ್ಕೊಡ್ತೀರಾ ಸರ್? 5/6/83. 5/6/83. ಹಲೋ. ಹೇಳಿಮ್ಮ, ಹೇಳಿ. ಷಣ್ಮುಖ ಅವರೇ ಮಾತಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಒಂದು ನಿಮಿಷ ಷಣ್ಮುಖ ಅವರೇ. ಟಿವಿ ವಾಲ್ಯೂಮ್ ನ ಕಮ್ಮಿ ಮಾಡ್ಕೊಂಡು ಮಾತಾಡಿ, ಇಲ್ಲ ಅಂದ್ರೆ ನಿಮಗೆ ಕೇಳಿಸಲ್ಲ ನಾನು ಮಾತಾಡೋದು. ಇಲ್ಲ, ನಾನ್ ಮಾತಾಡ್ತಾ ಇಲ್ಲ, ಅದು ಯಾರೋ ಬೇರೆ ಲೇಡಿ. ಓಕೆ ಷಣ್ಮುಖ ಅವರೇ, ನಿಮ್ಮ ರಾಶಿ, ನಕ್ಷತ್ರ, ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಹುಟ್ಟಿದಂತಹ ವರ್ಷವನ್ನ ಹೇಳಿ. ಗುರುಗಳು ನಿಮ್ಮ ಏನ್ ಸಮಸ್ಯೆ ಇದೆ, ಅದಕ್ಕೆ ಏನ್ ಪರಿಹಾರ, ಏನ್ ಸೊಲ್ಯೂಷನ್ ಅಂತೇಳಿ ಹೇಳ್ತಾರೆ. ಪ್ಲೀಸ್ ಮಾತಾಡಿ ಪವನ್ ಶರ್ಮಾ. ಹೇಳಿ. 5/6/83 ಸರ್. 1983. 1983. ಓಕೆ. ಬೆಳಗ್ಗೆ 10:30 11 ಗಂಟೆ ಟೈಮ್ ಅಲ್ಲಿ. 11 ಗಂಟೆ, 10:30 11 ಗಂಟೆ. ಓಕೆ ಷಣ್ಮುಖ್ ಅವರೇ, ನಿಮ್ಮಲ್ಲಿ ಗ್ರಹಗತಿಗಳು ಸ್ವಲ್ಪ ವಿಕಾರವಾಗಿ ಹೋಗ್ತಾ ಇದಾವೆ. ಏಕೆ ಅಂತಂದ್ರೆ ನಿಮ್ಮ ನಕ್ಷತ್ರ ರಾಶಿಯ ಪ್ರಕಾರವಾಗಿ ಗ್ರಹಗತಿಗಳಲ್ಲಿ ನಾವು ನೋಡ್ಬೇಕಾದ್ರೆ ಈ ಶನಿ ಮತ್ತೆ ರಾಹು ಕೇತು ಏನ್ ಮಾಡ್ತಾ ಇದಾರೆ, ನೀವು ಮಾಡ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾಗಿ ದೃಷ್ಟಿಯನ್ನ ಬೀರ್ತಾ ಇದಾರೆ. ಸೊ ನೀವೇನೇ ಒಂದು ಕೆಲಸ ಮಾಡಬೇಕು, ಸೊ ಆಲೋಚನೆಗಳು ಮಾಡ್ತಾ ಇದ್ದಾರೆ, ನಾನಿಂತ ಕೆಲಸಗಳನ್ನ ಮಾಡ್ಬೇಕು ಇವತ್ತು
ಇವತ್ತು ನಾನು ಈ ರೀತಿಯಾಗಿರ್ತಕ್ಕಂತಹ ಫಲವನ್ನ ಹೊಂದಬೇಕು ಅಂದ್ರೆ ಆ ಕೆಲಸ ಕಾರ್ಯಗಳಿಗೆ ನಾನು ಸಕ್ಸಸ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನೀವೇನ್ ಮಾಡ್ತೀರಾ, ಥಿಂಕ್ ಮಾಡ್ತೀರಾ, ಯೋಚನೆಯನ್ನು ಮಾಡ್ತೀರಾ. ಆ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಆ ಸಂದರ್ಭದಲ್ಲಿ ಚಂಚಲತೆಯನ್ನು ಕೇತು ಕೊಡ್ತಾ ಇದ್ದಾನೆ ನಿಮ್ಮ ಜಾತಕದಲ್ಲಿ. ಹಾಗೆ ಆ ಜ್ಞಾನಾಭಿತೋದ್ಭವ ಅನ್ನೋ ತರ ಆ ಕೇತು ಗ್ರಹ ನಿಮ್ಮ ಜೀವನದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನ ನೀಡ್ತಾ ಇದ್ದಾನೆ. ಸೊ ನೀವೇನೇ ಮಾಡಬೇಕು ಗುರುಗಳೇ, ನನಗೆ ಆರೋಗ್ಯದ ಭಾರಿ ಸಮಸ್ಯೆ. ಖಂಡಿತ ಯಾಕೆ ಅಂತಂದ್ರೆ ಷಣ್ಮುಖರೇ, ನಿಮ್ಗೆ ಆರೋಗ್ಯ ಭಾಗ್ಯದಲ್ಲಿ ಏನಾಗಿತ್ತೆ ಅಂತಂದ್ರೆ ಉಚ್ಚ ಸ್ಥಾನದಲ್ಲಿ ಈಗ ಶನಿ ಇದ್ದಾನೆ. ಯಾಕೆಂದ್ರೆ ಶನಿ ನೀಚ ಸ್ಥಾನದಲ್ಲಿ ಬಂದಿದ್ರೆ ನಿಮ್ಗೆ ತುಂಬಾ ಸಮಸ್ಯೆಗಳು ಉಂಟಾಗ್ತಿತ್ತು. ಸೊ ನೀವೇನ್ ಮಾಡ್ತಾ ಇದೀರ ಅಂತಂದ್ರೆ ಈಗ ಏನೇ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ನಿಮ್ಗೆ ಏನ್ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಚಿಕ್ಕ ಚಿಕ್ಕ ಸಮಸ್ಯೆಗಳು ಉಂಟಾದಾಗ ಅದೇನಾಗುತ್ತೆ, ದೊಡ್ಡದಾಗಿ ನಿಮಗೆ ಆ ಸಮಸ್ಯೆಗಳು ಕಾಣ್ತಾ ಇರುತ್ತೆ, ಅನಾರೋಗ್ಯದಲ್ಲಿ ತುಂಬಾ ಕಾಣ್ತಾ ಇರುತ್ತೆ. ಯಾಕೆಂತಂದ್ರೆ ನೀವು ಅದನ್ನ ಎದುರಿಸಬೇಕಾದ್ರೆ ಆ ಗ್ರಹಗತಿಗಳ ದೋಷ ಖಂಡಿತ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಅನಾರೋಗ್ಯದಲ್ಲಿ ನೀವು ನಿವಾರಣೆಯನ್ನು ಹೊಂದಬೇಕಾದ್ರೆ ದಯವಿಟ್ಟು ನೀವು ಶನಿ ದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಶನ್ನೋ ದೇವಿ ರಭಿಷ್ಟಯ ಆಪೋ ಭವಂತು ಪೀತಯೇ ಎನ್ನುವಂತಹ ಮಂತ್ರದಿಂದ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂತಹ ಪುರೋಹಿತರನ್ನ ನೀವು ಹಿಡಿದು ಆ ಶನಿ ದೋಷವನ್ನ ನಿವಾರಣೆ ಮಾಡ್ತಕ್ಕಂಥ ಮಂತ್ರವನ್ನು ತಾವು ಜಪಿಸಿ ಪ್ರತಿನಿತ್ಯ ಆ ಮಂತ್ರವನ್ನು ಜಪಿಸಿದಾಗ ನಿಮ್ಮಲ್ಲಿ ಆಗ್ತಕ್ಕಂಥ ಅನಾರೋಗ್ಯದ ಬದಲಾವಣೆಯನ್ನ ಆ ಶನಿ ಮಂತ್ರವು ಪರಿಹರಿಸುತ್ತೆ. ಓಕೆ ಷಣ್ಮುಖಪ್ಪ ಅವರೇ, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕೆ. ಖಂಡಿತವಾಗ್ಲೂ ಕೂಡ ಗುರುಗಳನ್ನು ಬ್ರೇಕ್ ತಗೊಳ್ತೇನೆ. ಹೌದು, ಭಾಳಷ್ಟು ಮಂದಿ ಕರೆ ಮಾಡಿ ಮಾತಾಡ್ಬೋದು, ನೀವು ಕೂಡ ಸಮಸ್ಯೆಯನ್ನು ಹೇಳ್ಕೊಳ್ಬೋದು. ಬಾಲಗ್ರಹ ಪೀಡೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಈ ಗ್ರಹಗತಿಗಳ ಕೆಲವೊಂದಿಷ್ಟು ಪೀಡೆಯಿಂದಾಗಿ ಏನು ಮಾಡಬೇಕು, ಎಂಥ ಸಂದರ್ಭ, ಬಾಲಗ್ರಹ ಪೀಡೆ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಚರ್ಚೆಯನ್ನು ಮುಂದುವರಿಸೋಣ. ಶ್ರೀನಿವಾಸ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಗುರುಗಳಿದ್ದಾರೆ, ಮಾತಾಡಿ. ಭಾನುಕುಮಾರ್ ಅವರು. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಗುರುಗಳೇ, ನಮ್ಮ ಮೊಮ್ಮಗಳ ವಿಷಯ ಕೇಳಬೇಕಾಗಿತ್ತು. ನಮ್ಮ ಮೊಮ್ಮಗಳು ಹುಟ್ಟಿರೋದು 1 ಮಾರ್ಚ್ 2019. ಓಕೆ, ಮೊಮ್ಮಗು ಬಗ್ಗೆ ಕೇಳ್ತಾ ಇದ್ದೀರಾ, ಬಹಳ ಸಂತೋಷ. ಹೌದು, 1 ಮಾರ್ಚ್ 2019 ಗುರುಗಳೇ. ಓಕೆ, ಇದೇ ವರ್ಷನೇ. ಟೈಮಿಂಗ್ಸ್ ಹೇಳಿ, ಎಲ್ಲಿ ಟೈಮಿಂಗ್ಸು? ಬೆಳಿಗ್ಗೆ ಸಂಜೆ 4:19 ಗುರುಗಳೇ. 4:10. ಯಾವ ಊರಲ್ಲಿ ಹುಟ್ಟಿರೋದು ಮಗು? ಸಂಜೆನಾ ಬೆಳಿಗ್ಗೆ? ಬೆಂಗಳೂರು ಗುರುಗಳೇ. ಸಾಯಂಕಾಲನಾ? 4:19. ಹೌದೌದು, ಸಂಜೆ 4:19 ಗುರುಗಳೇ. ಓಕೆ, ಮಗು ಬಂದು ಪೂರ್ವಾಷಾಢ ನಕ್ಷತ್ರ, ಧನುರ್ ರಾಶಿ. ಹೌದು ಗುರುಗಳೇ, ಕರೆಕ್ಟಾ? ಓಕೆ ಓಕೆ. ನೋಡಿ, ಈಗ ನೀವು ಕೇಳ್ತಾ ಇರೋಂಥ ಮಗು ಬಂದು ನಕ್ಷತ್ರ ಬಂದು ಹೇಳಿದ್ದೀನಲ್ಲ, ಪೂರ್ವಾಷಾಢ ನಕ್ಷತ್ರ. ಚಂದ್ರನ ಜೊತೆಗೆ ಈಗ ಗೋಚಾರದಲ್ಲಿ ಚಂದ್ರನ ಜೊತೆಗೆ ಶನಿ ಇದೆ. ನಾನು ಹೇಳಿದ್ನಲ್ಲ, ಯಾರಿಗೆ ಆಗಲಿ ಬಾಲರಿಷ್ಟ ಬರಬೇಕು ಅಂದ್ರೆ ಚಂದ್ರನ ಜೊತೆಗೆ ಪಾಪ ಗ್ರಹಗಳಿದ್ದಾಗ, ರಾಹು, ಕೇತು, ಶನಿ. ಯಾಕೆ ನಿಮ್ಮ ಮಗು ಜಾತಕದಲ್ಲಿ ಈಗ ಚಂದ್ರನ ಜೊತೆಗೆ ಶನಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಕಂಡಿರುತ್ತೆ, ಹೌದಾ? ಆಮೇಲೆ ಕೇತು ತುಂಬಾ ಹಣಕಾಸನ್ನು ಸಹ ಸ್ವಲ್ಪ ವ್ಯಯ ಆಗಿರುತ್ತೆ ನಿಮ್ಗೆ. ಕರೆಕ್ಟಾ? ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ನುರಿತ ಜ್ಯೋತಿಷಿಗಳ ಹತ್ರ ಕರೆಕ್ಟಾಗಿ ತೋರಿಸಿ. ಯಾಕೆಂದ್ರೆ ಈಗ ನಿಮ್ಮಲ್ಲಿ ನೋಡಿದಾಗ ನಿಮ್ಗೆ ಬಾಲಗ್ರಹ ಯಂತ್ರ ಅನ್ನೋದು ತಂತ್ರ, ಮಂತ್ರ, ಯಂತ್ರ ಇವನ್ನೆಲ್ಲನೂ ಸಹ ಮಾಡಿ ಪೂಜೆ ಪುರಸ್ಕಾರಗಳು ಮಾಡಿರುವಂಥದ್ದನ್ನ ಆ ಮಗುಗೆ ಹಾಕಬೇಕಾಗುತ್ತೆ. ಯಾಕೆಂದ್ರೆ ಮೂಲ ನಕ್ಷತ್ರ ಎಷ್ಟನೇ ಪಾದದಲ್ಲಿ ಹುಟ್ಟಿದೆ ಅನ್ನೋದನ್ನು ಸಹ ಸೂಕ್ಷ್ಮ ಅಲ್ಲ. ಪೂರ್ವಾಷಾಢ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿದೆ ಮಗು. ಒಂದೊಂದು ಪಾದನೇ ಸಹ ಮುಖ್ಯ. ಮಗು ಯಾವ ಪಾದದಲ್ಲಿ ಹುಟ್ಟಿದೆ ಅದನ್ನ ಸೂಕ್ಷ್ಮವಾಗಿ, ಜ್ಯೋತಿಷ್ಯ ಅಂದ್ರೆ ಇಟ್ ಈಸ್ ಎ ಕ್ಯಾಲ್ಕುಲೇಷನ್. ಈ ಜ್ಯೋತಿಷ್ಯ ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಪರಿಹಾರ ಮಾಡಿದ್ರೆ ಮಗುಗೆ ಆರೋಗ್ಯ ಸುಧಾರಣೆ ಆಗೋಕ್ಕಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ತಾಯಿ ತಂದೆಗೆ ಮತ್ತು ತಾತನಿಗೆ ಅಥವಾ ಸೋದರ ಮಾವನಿಗೆ ಅದು ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಆಗಿರೋದ್ರಿಂದ ಸ್ವಲ್ಪ ತೊಂದರೆಗಳಾಗುವಂಥ ಚಾನ್ಸಸ್ ಇದೆ. ಜಾತಕ ನೋಡಿದ ತಕ್ಷಣ ಆ ಥರ ಅನಿಸ್ತಾ ಇದೆ. ನೀವು ಸ್ವಲ್ಪ ನುರಿತ ಜ್ಯೋತಿಷಿಗಳ ಹತ್ರ ನಿಮ್ಮ ಜಾತಕವನ್ನು ತೋರಿಸಿ. ಓಕೆ ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಸುಧಾ ಅಂತ ಹೇಳಿ. ನಮಸ್ಕಾರ ಮೇಡಮ್. ಹಲೋ, ನಮಸ್ಕಾರ ಸುಧಾ ಅವರೇ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನೆಲಮಂಗಲದಿಂದ ಸುಧಾ. ಗುರುಗಳಿದ್ದಾರೆ, ಮಾತಾಡಿ. ಪವನ್ ಶರ್ಮನ್ ಅವರಿದ್ದಾರೆ, ಮಾತಾಡಿ. ಹೇಳಿಮ್ಮ. ಮಗು ಬಗ್ಗೆ ಕೇಳಬೇಕಿತ್ತು. ಮಗುನ ಎಷ್ಟು ವರ್ಷಮ್ಮ ಮಗುಗೆ ಈಗ? ಮಗು ಇನ್ನ 1 ತಿಂಗಳಿದೆ. ಓ, ಈಗ ಜನನ. ಓಕೆಮ್ಮ, ಈ ತಿಂಗಳಲ್ಲಿ ಜನನ ಆಗಿದೆಯಾ? ಮಾರ್ಚ್ 15 ನೈಟ್. ಓಕೆಮ್ಮ, 3:10 ಜನನವಾಗುದು. ಮಾರ್ಚ್ 15 ಈ ತಿಂಗಳಲ್ಲಿ. ಓಕೆ, ನೆಕ್ಸ್ಟ್ ತಿಂಗಳಲ್ಲಿ ಮಾರ್ಚ್ 15ನೇ ತಾರೀಕು ಅಲ್ವಮ್ಮ? ಮಾರ್ಚ್ 15ನೇ ತಾರೀಕು. ಟೈಮಿಂಗ್ಸ್ ಹೇಳಮ್ಮ. 3:10 ಓಕೆಮ್ಮ. ಬೆಳಿಗ್ಗೆನೇನಮ್ಮ? ಬೆಳಗಿನ ಜಾವನ? ಬೆಳಗಿನ ಜಾವ. ಓಕೆಮ್ಮ. ನೋಡಿ, ನಿಮ್ಮ ಮಗುವಿನ ಪ್ರಕಾರ, ಜಾತಕದ ಪ್ರಕಾರವಾಗಿ ಮಗು ಶುಭ ಲಗ್ನದಲ್ಲಿ ಕೂಡಿದೆ. ಏಕೆಂತಂದ್ರೆ ಆ ಸಮಯ, ಜನನ ಆದ ಸಮಯ ವಿಶೇಷವಾಗಿ ಒಂದು ಒಳ್ಳೆ ಗಳಿಗೆಯನ್ನ, ಜನನದಲ್ಲಿ ಒಳ್ಳೆ ಗಳಿಗೆ ಅಂತ ಹೇಳ್ತೀವಿ ನಾವು.
ಆ ಗಳಿಗೆಯಲ್ಲಿ ನಿಮ್ಮ ಮಗು ಜನನವಾಗಿದೆ. ಯಾಕೆಂತಂದ್ರೆ ಸೊ ಈ ಒಂದು ಜಾತಕವನ್ನ ನೋಡ್ಬೇಕಾದ್ರೆ ಆ ಸಮಯದಲ್ಲಿ ಇರ್ತಕ್ಕಂತಹ ಈ ಒಂದು ಗ್ರಹಗತಿಗಳು ಏನಿದೆ ನಿಮ್ಮ ಜಾತಕದ ನಿಮ್ಮ ಮಗುವಿನ ಪ್ರಕಾರ, ಆ ಜಾತಕದ ಪ್ರಕಾರ ಏನಿದೆ, ಈಗ ಆ ಲಗ್ನದಲ್ಲಿ ಶುಭ ಲಗ್ನದಲ್ಲಿ ಮತ್ತೆ ಲಗ್ನದ ಕಟಕ ಲಗ್ನದಲ್ಲಿ ಶುಭ ಲಗ್ನದಲ್ಲಿ ನಾವು ನೋಡಿದಾಗ ನಿಮ್ಮ ಮಗುವಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವು ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕಾಣ್ತಾ ಇದೆಯಮ್ಮ. ಯಾಕೆಂತಂದ್ರೆ ಹೆಣ್ಮಗುನ ಗಂಡು ಮಗುನಮ್ಮ ಅದು? ಗಂಡು ಮಗುನ. ಸೊ ಏಕೆಂತಂದ್ರೆ ಈ ಗಂಡು ಮಗುವಿಗೆ ಈಗ ಈ ಗುರು ಪ್ರಭಾವ ಅಧಿಕವಾಗಿರೋದ್ರಿಂದ ಈ 3 ತಿಂಗಳಲ್ಲಿ ಸ್ವಲ್ಪ ಮಗುವಿಗೆ ಅನಾರೋಗ್ಯದ ಸಂದರ್ಭ ಕಾಡ್ತಾ ಇರುತ್ತಮ್ಮ. ಸೊ ಹುಟ್ಟ ತಕ್ಷಣ ಅಳ್ತಕ್ಕಂಥದ್ದು ಜಾಸ್ತಿ, ತೀಟೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಯಾರಾದ್ರೂ ಮಗು ಮುದ್ದಿಸ್ತಾರೆ ಮಗು ಚೆನ್ನಾಗಿದೆ ಅಂತ, ಅದೇನಾಗುತ್ತೆ ಮಗುವಿಗೆ ದೃಷ್ಟಿ ಬೀರುತ್ತೆ. ಹಾಗಾಗಿ ನೀವು ಈ 3 ತಿಂಗಳಲ್ಲಿ ಮಗುವಿಗೆ ನೀವು ದೃಷ್ಟಿಯನ್ನು ತೆಗಿಬೇಕಾಗುತ್ತೆ. ಹಾಗೆ ಈ ಗ್ರಹಗತಿಗಳಲ್ಲಿ ನಿಮ್ಮ ಮಗುವಿನ ಪ್ರಕಾರ ಈ ಗುರು ಶುಕ್ರ ಯೋಗ ಬಲ ಚೆನ್ನಾಗಿದೆ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮಗುವಿಗೆ ಜಾತಕದ ಪ್ರಕಾರ ಆರೋಗ್ಯದಲ್ಲಿ ವೃದ್ಧಿ, ಹಾಗೆ ವಿದ್ಯೆಯಲ್ಲಿ ನಿಪುಣತೆ, ಹಾಗೆ ಈ ಒಂದು ಆರೋಗ್ಯದಲ್ಲಿ ವೃದ್ಧಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯೆಯಲ್ಲಿ ಜ್ಞಾನೆಯಲ್ಲಿ ಸರಸ್ವತಿ ಶಾರದೆ, ಎಲ್ಲಾ ಯೋಗಗಳು ನಿಮ್ಮ ಮಗುವಿಗೆ ಬರತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿ ಪರಿಹಾರ ಆಗಿ ಆ ವಿದ್ಯೆ ಖಂಡಿತ ನಿಮ್ಮ ಮಗುವಿಗೆ ಅಭಿವೃದ್ಧಿ ಆಗೋಗ್ತಾ ಇರುತ್ತಮ್ಮ. ಸೊ ಈ ಮಗುವಿಗೆ 3 ತಿಂಗಳು ಪ್ರಕಾರವಾಗಿ ಸ್ವಲ್ಪ ಅನಾರೋಗ್ಯ ಕಾಣ್ತಾ ಇರುತ್ತಮ್ಮ. ಕೇಳಿಸ್ತಾ ಇದೀಮ್ಮ? ಓಕೆ, ಕಟ್ ಆಗಿದೆ. ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕೆ. ಇನ್ನು ಗುಬ್ಬಿಯಿಂದ ಮಮತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಮತಾ ಅವರೇ. ನಮಸ್ಕಾರ ಗುರುಜಿ. ಗುರುಗಳಿದ್ದಾರೆ, ಮಾತಾಡಿ. ಹೇಳಿ ಮಮತಾ ಅವರೇ, ನಿಮ್ದು ಯಾರ ಬಗ್ಗೆ ಕೇಳಬೇಕು? ಹಲೋ. ಹೇಳಿ ಮಮತಾ, ಕೇಳಿಸ್ತಾ ಇದೆ, ಹೇಳಿ ಯಾರ ಬಗ್ಗೆ ಕೇಳಬೇಕು? ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಹೇಳಿ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ, ಅವ್ರ ಹೆಸರೇನು? 18 ಪ್ರಮೋದ್ ಅಂತ. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಅದು ಮೂಲ ನಕ್ಷತ್ರ. ಡೇಟ್ ಆಫ್ ಬರ್ತ್ ಬಂದು 18 ಆಗಸ್ಟ್ 78. 1978. ಎಷ್ಟು ಗಂಟೆಗೆ ಹುಟ್ಟಿರೋದು? ಟೈಮ್ ಎಲ್ಲ ಗೊತ್ತಿಲ್ಲ. ಮೂಲ ನಕ್ಷತ್ರ. ಯಾವ ಊರಲ್ಲಿ ಹುಟ್ಟಿರೋದು ಮಗು? ಯಾವ ಊರಲ್ಲಿ ಹುಟ್ಟಿರೋದು ಅವರು? ಗುಬ್ಬಿಲೇನೆ. ಗುಬ್ಬಿ, ತುಮಕೂರು ಡಿಸ್ಟಿಕ್. ಹಾ ಸರ್. ಅದು ಮನೆ ಕಟ್ತಾ ಇದ್ವಿ, ಸ್ವಲ್ಪ ಏನಕ್ಕೋ ಪ್ರಾಬ್ಲಮ್ ತರ ಆಗಿದೆ, ಮುಂದೆ ಆಗ್ತಾ ಇಲ್ಲ. ಆಗ್ಲೇ 3 ವರ್ಷ ಆಗಿದೆ. ಅಂದ್ರೆ ದುಡ್ಡು ಎಲ್ಲ ಇದ್ರೂನು ಯಾಕೋ ಮನೆ ಕಟ್ಟೋದೇ ಸಾಕ್ತಾ ಇರ್ಲಿಲ್ಲ. ಮನ್ಸಿಗೆ ನೆಮ್ಮದಿ ಇಲ್ಲ, ಸುಮ್ನೆ ಟೆನ್ಷನ್ ಆಗುತ್ತೆ, ಆತರ ಮಾಡ್ಕೊಂತಾರೆ. ಯಾಕೆಂದ್ರೆ ಈಗ ಮೂಲ ನಕ್ಷತ್ರ ನೋಡಿ ಎಲ್ಲ ಸಾಡೆ ಸಾತಿ ನಡೀತಾ ಇದೆ. ಧನುಸು ರಾಶಿಯವರಿಗೆ ಸ್ವಲ್ಪ ಮಾನಸಿಕವಾಗಿ ಸಡನ್ ಆಗಿ ಸಿಟ್ಟು ಬರುವಂಥದ್ದು, ಚಿಕ್ಕ ವಿಷಯಗಳಿಗೆ ಸ್ವಲ್ಪ ಗಾಬರಿಗಳಾಗುವಂಥದ್ದು, ಮನಸ್ಸಿಗೆ ಟೆನ್ಷನ್ ಆಗುವಂಥದ್ದು ಅವೆಲ್ಲ ಆಗ್ತಾ ಇದೆ ಅಲ್ವಾ? ತುಂಬಾ ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಸಣ್ಣದಕ್ಕೂ. ಇಲ್ಲಿ ಸ್ವಲ್ಪ ಏನಾದ್ರು ಮನೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದ್ರೆ ಸಾಕು ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಹೌದೌದು, ತುಂಬಾ ಟೆನ್ಷನ್ ಆಗುವಂತ. ಅದಕ್ಕೆ ನೀವು ಸ್ವಲ್ಪ ಜಾತಕವನ್ನ ಸ್ವಲ್ಪ ತೋರಿಸ್ಬೇಕು, ಅದಕ್ಕೆ ಆಗಿರೋದು ಸರಿಯಾದ ಪರಿಹಾರಗಳು ಮಾಡ್ಕೋಬೇಕು. ಈಗ ಯಾಕಂದ್ರೆ ಸಾಡೆ ಸಾತಿ ನಡೀತಾ ಇದೆ ಧನುಸು ರಾಶಿಯವರಿಗೆ, ಅದು ಮೂಲ ನಕ್ಷತ್ರದಲ್ಲಿರೋ ಇಲ್ಲೇನೆ ಕೇತುನು ಸಹ ಅಲ್ಲೇ ಪ್ರವೇಶ ಆಗಿರೋದ್ರಿಂದ, ಗೋಚಾರದ ಕೇತು ಮತ್ತೆ ಗೋಚಾರದ ಶನಿ, ಅದಕ್ಕೆ ಸ್ವಲ್ಪ ಮಾನಸಿಕವಾಗಿ ಅವ್ರಿಗೆ ತುಂಬಾ ಟೆನ್ಷನ್ಸ್ ಇರುತ್ತೆ, ಮಾನಸಿಕವಾಗಿ ದುಃಖನೂ ಇರುತ್ತೆ. ಅದಕ್ಕೆ ಚಿಕ್ಕ ಮಾತುಗಳಿಗೂ ಅದನ್ನೇ ದೊಡ್ಡದಾಗಿ ಅವರು ಸ್ವಲ್ಪಕ್ಕೂ ಟೆನ್ಷನ್ ಆಗುವಂಥದ್ದು, ಮನೆ ಆಗ್ಲಿ ಅದೆಲ್ಲ ಆಗ್ತಾ ಇರುತ್ತೆ ನಿಮ್ಗೆ. ಹೌದಾ ಅಲ್ವಮ್ಮ? ಹೌದು ಗುರುಜಿ, ಹಾಗೆ ಆಗ್ತಾ ಇದೆ. ಅದನ್ನ ಸ್ವಲ್ಪ ನೀವು ಜಾತಕವನ್ನ ಕರೆಕ್ಟ್ ಆಗಿ ತೋರಿಸಿ ವಿಶ್ಲೇಷಣೆ ಮಾಡಿಸಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ ನಿಮಗೆ. ಖಂಡಿತ. ಥ್ಯಾಂಕ್ ಯು ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಮಮತಾ ಅವರೇ. ಖಂಡಿತವಾಗ್ಲೂ ಕೂಡ ಪವನ್ ಶರ್ಮನ್ ಅವರೇ, ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಬಾಲ ಪೀಡೆ ಏನು ಬರುತ್ತೆ, ಇದಕ್ಕೆ ಪರಿಹಾರನೇ ಇಲ್ವಾ? ಅವರ ಹುಟ್ಟಿನಿಂದಲೂ ಕೂಡ ಕೊನೆವರೆಗೂ ಬಾಲಪೀಡೆ ಹಾಗೆ ಇರುತ್ತಾ? ಏನಾದ್ರು ಪರಿಹಾರ ಖಂಡಿತ. ಸೊ ಈಗ ಏನಾಗಿದೆ ಅಂತಂದ್ರೆ, ಹುಟ್ಟಿದಕ್ಕಂತಹ ಸಂದರ್ಭದಲ್ಲಿ ಮಗು ಜನನ ಆದ ನಂತರ ಆ ಗ್ರಹಗತಿಗಳು, ರಾಹುದೇಶ ಗ್ರಹಗತಿಗಳು ಆ ಮಗು ಮೇಲೆ ಬಿದ್ದಾಗ ಆ ಮಗು ಈ ರೀತಿಯಾಗಿರ್ತಕ್ಕಂಥ ಬಾಲಗ್ರಹ ದೋಷಕ್ಕೆ ಪೀಡಿತವಾಗ್ತಾರೆ. ಇದಕ್ಕೆ ಖಂಡಿತವಾಗಿ ಪರಿಹಾರ ಇದೆ. ಯಾಕೆ ಅಂತಂದ್ರೆ 14 ವರ್ಷದವರೆಗೂ ಕೂಡ ಆ ಬಾಲಗ್ರಹ ದೋಷ ಅನ್ನೋದು ಮಕ್ಕಳಿಗೆ ಬೀರ್ತಾನೆ ಇರುತ್ತೆ. ಯಾವ ಸಂದರ್ಭದಲ್ಲಾದ್ರೂ ಕೂಡ ಆ ದೋಷ ಬೀರಬಹುದು. ಆದರೆ ಮಗುವಿನ ಜನದ ನಂತರ 7 ತಿಂಗಳದ ನಂತರವಾಗಿ ಕೂಡ ಮಗು ಬೆಳವಣಿಗೆಯ ಸಂದರ್ಭದಲ್ಲೂ ಕೂಡ 14 ವರ್ಷಗಳ ಕಾಲ 12 + 14 12 ವರ್ಷಗಳ ಕಾಲ 14 ವರ್ಷಗಳ ಕಾಲ ಏನಾಗ್ತಾ ಇರುತ್ತೆ, ಆ ಮಗುವಿನ ಗ್ರಹಗತಿಗಳ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಯಾವ ದೋಷ? ಈ ಬಾಲಗ್ರಹ ದೋಷ. ಹಾಗೆ ಆ ಗ್ರಹಗತಿಗಳ ದೋಷ ಒಳ್ಳೆ ಟೈಮ್ ತಕ್ಕಂತೆ, ಆ ಸಂದರ್ಭ ತಕ್ಕಂತೆ ನಾವೇನ್ ಮಾಡ್ಬೇಕು, ಆ ಗ್ರಹಗತಿಗಳ ದೋಷ ಅನ್ನೋದನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಆ ಗ್ರಹಗತಿಗಳ ದೋಷ ನಾವು ಹಾಗೆ ಇದ್ರೆ, ನಾವು ತಿಳ್ಕೊಳ್ಳದೆ ಇದ್ರೆ, ನೋಡ್ಕೊಳ್ಳದೆ ಇದ್ರೆ ಏನಾಗುತ್ತೆ, ಅದು ಬಾಲಗ್ರಹ ದೋಷ ಮಿತಮೀರಿ ಬೀಳುತ್ತೆ. ಆ ಮಗುವಿಗೆ ಪ್ರಭಾವ ಮಿತಮೀರಿದಾಗ ಏನಾಗುತ್ತೆ, ಮಗುವಿಗೆ ಚಿರಕಾಲ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಸೊ ಯಾವುದೇ ಒಂದು ಸಂದರ್ಭದಲ್ಲಿ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು, ಅಜ್ಞಾನ ಮುಡ್ತಕ್ಕಂಥದ್ದು, ಸೊ ವಿದ್ಯೆಯಲ್ಲಿ ನಿಪುಣತೆ ಇಲ್ದಕ್ಕಂಥದ್ದು, ಅಂದ್ರೆ ಮರೆತು ಹೋಗೋದು ಜಾಸ್ತಿ. ಯಾಕೆಂದ್ರೆ ಅವ್ರೇನೇ ಓದಿದ್ರು ಕೂಡ
ಶೀಘ್ರವಾಗಿ ಮರೆತೋಗ್ತಾರೆ. ಹಾಗಾಗಿ ಆ ಮರವು ಜಾಸ್ತಿ ಆಗ್ತಾ ಇರುತ್ತೆ, ಅನಾರೋಗ್ಯದಲ್ಲಿ ಏರಿಳಿತಗಳನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ತಕ್ಕಂತೆ ಆ ಗ್ರಹ ದೋಷಗಳನ್ನ ವಿಶೇಷವಾಗಿ ಆ ಸಂದರ್ಭಕ್ಕೆ ತಕ್ಕಂತೆ ಪರಿಹಾರ ಮಾಡ್ಕೊಂಡು ಹೋದಾಗ ಮಾತ್ರವೇ ಆ ಮಗುವಿಗೆ ಒಂದು ಮುಂದೆ ಒಳ್ಳೆಯ ಉಜ್ವಲವಾದಂತ ಭವಿಷ್ಯವನ್ನ ಈ ಒಂದು ದೋಷವನ್ನ ಪರಿಹಾರ ಮಾಡಿಕೊಂಡು ಆ ಪರಿಹಾರದಿಂದ ಆ ಜ್ಯೋತಿಷ್ಯದ ಪ್ರಕಾರವಾಗಿ ಒಳ್ಳೆಯ ಜ್ಯೋತಿಷ್ಯವನ್ನ ನೋಡಿ ಆ ಮಗುವಿನ ಗ್ರಹ ದೋಷಗಳು ಯಾವ ರೀತಿ ಇದೆ, ಆ ಬಾಲಗ್ರಹ ದೋಷ ಯಾವ ರೀತಿಯಾಗಿ ಪರಿಹಾರ ಆಗುತ್ತೆ, ಇನ್ನು ಎಷ್ಟು ವರ್ಷಗಳ ಕಾಲ ಆ ಮಗುವಿಗೆ ಈ ದೋಷ ಇರುತ್ತೆ ಅನ್ನೋದನ್ನ ತಿಳ್ಕೊಂಡು ಆ ತಕ್ಕಂತೆ ಆ ದೋಷಕ್ಕೆ ಪರಿಹಾರ ಮಾಡಿಕೊಂಡ್ರೆ ಮಗುವಿನ ಜೀವನ ಅತ್ಯುತ್ತಮವಾಗಿ ಇರುತ್ತೆ. ಏನು ಸುಭದ್ರ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ರೀ. ಖಂಡಿತ ಭಾನುಕುಮಾರ್ ಅವರೇ ಮಾತಾಡಿ. ಹೇಳಿ ಅಮ್ಮ ಸುಭದ್ರ ಅವರ. ಹೌದ್ರಿ ಸರ್. ಹೇಳಿ, ಯಾರ ಮಗು ಹೆಸರು? ಮಗನ ಮಗಳ? ಮಗ ಮಗನ ಬಗ್ಗೆ ಕೇಳಬೇಕು. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ ಮಗಂದು. 23ನೇ ತಾರೀಕು 23ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್ 2018. 2018. ಹುಟ್ಟಿ ಟೈಮ್ ಹೇಳ್ತೀರಮ್ಮ? 1:50 ರಾತ್ರಿ. ರಾತ್ರಿ 1:50. ಅಂದ್ರೆ ಶನಿವಾರ ಬೀಳುತ್ರಿ ಅದು ಆಕ್ಚುಲಿ ಶನಿವಾರ. ಅಂದ್ರೆ ನಿಮ್ಗೆ 22ನೇ ತಾರೀಕು ಮುಗಿದು 23ನೇ ತಾರೀಕು ಅಲ್ವಮ್ಮ? ಹೌದ್ರಿ. ಯಾವ ಊರಲ್ಲಿ ಹುಟ್ಟಿರೋದು ಮಗು? ದಾವಣಗೆರೆಯಲ್ಲಿ. ದಾವಣಗೆರೆ. ಮಗು ಬಂದು ಆರಿದ್ರ ನಕ್ಷತ್ರ ಅಲ್ವಾ? ಹೌದ್ರಿ. ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ನೋಡಿ, ಇವತ್ತೆಲ್ಲ ಬಾಲಗ್ರಹ ದೋಷಗಳು ಇರುವಂತವರೇ ಫೋನ್ ಮಾಡಿದ್ದೀರಿ. ಆರಿದ್ರ ನಕ್ಷತ್ರಾಧಿಪತಿ ಬಂದು ರಾಹು. ಈಗ ರಾಹು ಗೋಚಾರದ ರಾಹುನು ಸಹ ಚಂದ್ರನ ಮೇಲೆ ಪ್ರವೇಶ ಆಗಿದ್ದಾರೆ. ಅದಕ್ಕೆ ಈಗ ಗೋಚಾರದ ರಾಹುನೇ ಚಂದ್ರನ ಮೇಲೆ ಪ್ರಭಾವ ಆಗಿರೋದ್ರಿಂದ ಸ್ವಲ್ಪ ತಾಯಿಗೂ ಸ್ವಲ್ಪ ಟೆನ್ಷನ್ ಇರುತ್ತೆ ಮಗು ಬಗ್ಗೆ. ಹೌದ್ರಿ, ಅವ್ನ ಆರೋಗ್ಯ ವೀಕ್ ಆಗಿದ್ದಾನ್ರಿ. ಹುಟ್ಬೇಕಾದ್ರೆ 1.25 kg ಇದ್ದಾರಿ. ಅದಕ್ಕೆ ಮಗುಗೆ ವೆಯ್ಟ್ ಬರ್ದೇ ಇರೋವಂಥದ್ದು. ಆಮೇಲೆ ಮಾನಸಿಕವಾಗಿ ಸ್ವಲ್ಪ ಮಗುಗೆ, ತಾಯಿಗೆ ಭಾಳ ಈಗ ಏನಾಗುತ್ತೆ ಅಂದರೆ ತಾಯಿಗೆ ಟೆನ್ಷನ್ಸ್ ಜಾಸ್ತಿ ಮಗು ಬಗ್ಗೆ. ಯಾಕೆ ನನ್ನ ಮಗು ಬೇರೆಯವ್ರ ಮಗು ಥರ ಸ್ವಲ್ಪ ದಪ್ಪಗಿಲ್ವಲ್ಲ, ಏನಾಗುತ್ತೋ. ಹೌದಾ ಇಲ್ವಾ? ಹೌದ್ರಿ, ಅದೇ ಚಿಂತೆನೇ ಇರೋದು ನನಗೆ. ಅದೇ ಚಿಂತೆ. ಯಾಕೆಂದ್ರೆ ಈಗ ಈ ಸಮಯದಲ್ಲಿ ತಾಯಿಗೆ ಚಿಂತೆಗಳು ಜಾಸ್ತಿ. ಅದಕ್ಕೆ ನೀವು ಹಿಂದಿನ ಜನ್ಮದಲ್ಲಿ ಮಾಡಿರೋಂತಹ ತಾಯಿ, ತಂದೆ ಮತ್ತೆ ಮಗು ಇರುವಂಥ ಕರ್ಮಗಳು ಇರುತ್ತೆ. ಅದಕ್ಕೆ ನೀವು ಕರ್ಮ ಶಾಂತಿಗಳನ್ನ ಮಾಡಿಸ್ಬೇಕಾಗುತ್ತೆ. ಜಾತಕವನ್ನು ಸರಿಯಾದ ರೀತಿಯಲ್ಲಿ ತೋರಿಸಿ ಅದಕ್ಕೆ ಎಲ್ಲ ದೋಷಗಳಿಗೂ ಸಹ ನಮ್ಮ ಋಷಿ ಮುನಿಗಳು ಪರಿಹಾರಗಳನ್ನ ಮಾಡಿಸಿದ್ದಾರೆ. ಆ ಪರಿಹಾರಗಳನ್ನ ನಾವು ಮಾಡ್ಕೋಬೇಕು. ನಾವು ಮಾಡ್ಕೊಂಡ್ರೆ ಸದಾ ಮನೆಯಲ್ಲೇ ಇದ್ಕೊಂಡು ನಾವೇ ಕೊರಗ್ತಾ ಇದ್ರೆ ಅದಕ್ಕೆ ಪರಿಹಾರಗಳು ಆಗಲ್ಲ. ನಾವು ಅದನ್ನು ಹೊರಗಡೆ ಹೋಗಿ ನಾವು ಸರಿಯಾಗಿ ಜಾತಕವನ್ನು ತೋರಿಸಿ ಆ ದೋಷಕ್ಕೆ ಸರಿಯಾದ ರೀತಿಯಲ್ಲಿ ಡಾಕ್ಟರ್ಗಳಲ್ಲಿ ಎಷ್ಟೋ ಜನ ಇರ್ತಾರೆ, ಅದರಲ್ಲೂ ನುರಿತ ಡಾಕ್ಟರ್ಗಳು ಇರ್ತಾರೆ. ಅವರು ಕರೆಕ್ಟಾಗಿ ನಿಮಗೆ ವಿಶ್ಲೇಷಣೆ ಮಾಡಿ ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ನಿಮಗೆ ಅದಕ್ಕೆ ರಿಸಲ್ಟ್ ಕೊಡಬೇಕು. ಹಾಗೆ ನುರಿತ ಜ್ಯೋತಿಷ್ಯ ಹತ್ರ ನೀವು ಹೋದಾಗ ಅದಕ್ಕೆ ಏನು ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅಂತ ಮಾಡಿಕೊಂಡಾಗ ತಾಯಿ ಮತ್ತು ನೀವು ಇಬ್ಬರೂ ಆರೋಗ್ಯವಾಗಿರೋಕ್ಕೆ ಸಾಧ್ಯ, ಮತ್ತು ಮಗು ಅಭಿವೃದ್ಧಿ ಆಗಿ ಒಳ್ಳೆ ಎಜುಕೇಷನ್ ಅನ್ನು ಪಡೆಯುವಂಥ ಸಾಧ್ಯತೆಗಳು ಇದೆ. ಖಂಡಿತ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಇನ್ನೊಬ್ಬರಿದ್ದಾರೆ ಕಾಲರ್, ಚಿತ್ರದುರ್ಗದಿಂದ ಶ್ವೇತಾ ಅಂತೇಳಿ. ಶ್ವೇತಾ ಅವರ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಗುರುಗಳಿದ್ದಾರೆ, ಮಾತಾಡಿ. ಪವನ್ ಶರ್ಮನ್ ಅವರೇ. ನಮಸ್ತೆ ಅಮ್ಮ, ಹೇಳಿಮ್ಮ. ಹಲೋ ಗುರುಜಿ, ನಮ್ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು. ತಮ್ಮನಾಗ ಎಷ್ಟು ವರ್ಷಮ್ಮ ಅವ್ರಿಗೆ? ಈಗ ನಿಮ್ಮ ತಮ್ಮವ್ರಿಗೆ ಅವಂದು 5/3/1990 ಡೇಟ್ ಆಫ್ ಬರ್ತ್. 1990. ಓಕೆ. ಮೇ 3. ಅವ್ನ್ ಸಿಂಹ ರಾಶಿ, ಮಗ ನಕ್ಷತ್ರ. ಓಕೆ ಓಕೆ ಓಕೆ. ಒಂದು ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಖಂಡಿತಮ್ಮ. ಸೊ ಸಮಯ ಹೇಳಿಮ್ಮ. ಸಮಯ ಟೈಮಿಂಗ್ಸ್ ರಾತ್ರಿ 8:25 ಅಂತ. 8:25. ಗುರುವಾರ. ಓಕೆ ಅಮ್ಮ. ನೋಡಿ, ತುಲಾ ಲಗ್ನದಲ್ಲಿ ಜನನ, ಏಕಾದಶಿ. ಹಲೋ, ಸಿಂಹ ರಾಶಿ, ಮಗ ನಕ್ಷತ್ರ ಅಂತ ಹೇಳಿ. ಹೌದಮ್ಮ, ಗುರುವಾರ ಜನನ ಆಗಿದೆ. ಯಾಕೆಂದ್ರೆ ಜನನದ ನಕ್ಷತ್ರದ ಪ್ರಕಾರ ಏನಾಗಿದೆ ಅಂತಂದ್ರೆ ಮಖಾ ನಕ್ಷತ್ರ ತೋರಿಸ್ತಾ ಇದೆ. ಮಖಾ ನಕ್ಷತ್ರ 1ನೇ ಪಾದ. ಸೊ ಜನನದ ಟೈಮಿಂಗ್ ಸಮಯ ಪ್ರಕಾರ ಆಗಿ ಈಗ ಸಿಂಹ ರಾಶಿ. ಹಾಗೆ ನಿಮ್ಮ ಮಗನ ಸಂಪೂರ್ಣವಾಗಿ ನಿಮ್ಮ ತಮ್ಮರಿಗೆ ಲಗ್ನದಲ್ಲಿ ಚಂದ್ರ ಇದ್ದಾರೆ. ಯಾಕೆ ಅಂತಂದ್ರೆ ಪಂಚಮ ಚಂದ್ರ ಅಂತ ನಾವು ಹೇಳ್ತೀವಿ. ಆ ಪಂಚಮ ಚಂದ್ರ ಮತ್ತೆ ಚತುಸ್ಥಾನದಲ್ಲಿ ಕೇತು. ಈ ಲಗ್ನದಲ್ಲಿ ವಿವಾಹದಲ್ಲಿ ಪ್ರಯತ್ನ ಮಾಡಬೇಕಾದ್ರೆ ಸೊ ಏನಾಗ್ತಾ ಇರುತ್ತೆ, ಸಮಯವನ್ನ ತಗೊಳ್ತಾ ಇರುತ್ತೆ, ಸೆಟ್ ಆಗೋಲ್ಲ ಬೇಗ. ಸೆಟ್ ಆಗ್ತಲ್ಲ. ಎಷ್ಟೇ ನೋಡಿದ್ರು ಕೂಡ ಏನಾಗ್ತಾ ಇರುತ್ತೆ, ಅದನ್ನ ಎಲ್ಲ ಸಂದರ್ಭದಲ್ಲಿ ಅದು ಸಮಯ ಏನಾಗ್ತಾ ಇರುತ್ತೆ, ವಿಳಂಬವಾಗ್ತಾ ಹೋಗ್ತಾ ಇರುತ್ತೆ. ಯಾವ್ದು ಕೂಡ ಏನೇನೋ ಒಂದು ಸಮಸ್ಯೆಗಳಿಂದ ಏನಾಗ್ತಾ ಇರುತ್ತೆ, ದೂರ ಹೋಗ್ತಾ ಇರುತ್ತೆ. ಒಂದು ಒಳ್ಳೆ ಸಮಯ ರೀತಿಯಲ್ಲಿ ನಿಮ್ಗೆ ಸೆಟ್ ಆಗದೆ ಇರ್ತಕ್ಕಂಥದ್ದು, ಅಂದ್ಕೊಂಡಿದ್ದ ಪ್ರಕಾರ ಸೆಟ್ ಆಗದೆ ಇರ್ತಕ್ಕಂಥದ್ದು. ಸೊ ಪ್ರಯತ್ನ ಮಾಡ್ತಿದ್ದೀರಾ. ಖಂಡಿತ
ಈ ವರ್ಷ ನೆಕ್ಸ್ಟ್ ವರ್ಷದಲ್ಲಿ ಅವರಿಗೆ ಕೇತು ಬದಲು ಗುರು ಸ್ಥಾನ ಬರ್ತಾರೆ. ಆ ಶುಭ ಗೃಹ ಸ್ಥಾನದಲ್ಲಿ ಬಂದಾಗ ನಿಮ್ಮ ತಮ್ಮರಿಗೆ ಖಂಡಿತವಾಗಿ ಶೀಘ್ರವಾದಂತಹ ಒಂದೊಳ್ಳೆ ವಿವಾಹ ಪ್ರಾಪ್ತಿ ಆಗುತ್ತೆ. ಮುಂದಿನ ವರ್ಷಗಳ ಕಾಲ ಖಂಡಿತ ಪ್ರಯತ್ನ ಮಾಡಿ. ಯಾಕೆಂತಂದ್ರೆ ಅವರ ಗ್ರಹಗತಿಗಳ ಪ್ರಕಾರವಾಗಿ ಗುರು ಚತುಸ್ಥಾನದಲ್ಲಿ ಇರೋದ್ರಿಂದ, 3ನೇ ಸ್ಥಾನದಲ್ಲಿ ಗುರು ಇರೋದ್ರಿಂದ, ಚತುರ್ಸ್ಥಾನದಲ್ಲಿ ಕೇತು ಇರೋದ್ರಿಂದ ಏನಾಗ್ತಾ ಇದೆ, ಆ ಮದುವೆ ವಿವಾಹವು ವಿಳಂಬವಾಗ್ತಾ ಇದೆ. ಆ ದೋಷಗಳು ಕೂಡ ಕಾಣಿಸ್ತಾ ಬರ್ತಾ ಇದೆ. ಆದ್ರಿಂದ ಅವರು ಬೃಹಸ್ಪತಿ ಗುರುಗ್ರಹವನ್ನ ಆರಾಧನೆ ಮಾಡ್ಬೇಕಾಗತ್ತಮ್ಮ. ಈ ದಕ್ಷಿಣಾಮೂರ್ತಿ ಅಂತ ಇದೆ ಗೊತ್ತಾ ನಿಮ್ಗೆ, ದೇವಸ್ಥಾನ, ಅಲ್ಲಿ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಅವರು ಪ್ರತಿ ಗುರುವಾರ ಶ್ರೀ ಗುರುರಾಘವೇಂದ್ರ ಮತ್ತೆ ದಕ್ಷಿಣಾಮೂರ್ತಿ ಗುರುವಾರದದ್ದು ಸಾಯಿಬಾಬಾ ಆಗಿರ್ಬೋದು, ಆ ದೇವರುಗಳಿಗೆ ಹೋಗಿ ವಿಶೇಷವಾಗಿ ನಮಸ್ಕಾರವನ್ನ ಮಾಡಿ, ಪ್ರದಕ್ಷಿಣೆಯನ್ನು ಮಾಡಿ, ತೀರ್ಥ ಪ್ರಸಾದ ಸ್ವೀಕರಣೆ ಮಾಡಿ ಭಕ್ತಿನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪ್ರಾರ್ಥನೆಯನ್ನು ಮಾಡ್ಕೊಂಡಾಗ ಮಾತ್ರವೇ ಅವರ ಗ್ರಹಗತಿಗಳು ಏನೇ ಇದ್ರೂ ಕೂಡ ಖಂಡಿತವಾಗಿ ಪರಿಹಾರ ಆಗುತ್ತೆ. ಮಾಡಿರಿ ಭಗವಂತನ ಸೇವೆಯನ್ನ, ಕೇಳಿರಿ ಭಕ್ತಿಯ ವರವನ್ನ, ನಿಮ್ಮ ವರಕ್ಕೆ ಮೆಚ್ಚಿ ಭಗವಂತ ನೀಡುವನು ಸುಭಿಕ್ಷವಾದಂತಹ ವರವನ್ನ. ಆದ್ದರಿಂದ ತಮ್ಮರಿಗೆ ಹೋಗಿ ಹೇಳಿ, ದೇವಸ್ಥಾನಕ್ಕೆ ಹೋಗಿ ಆ ಗುರುರಾಘವೇಂದ್ರ ಆಗಿರ್ಬೋದು, ದಕ್ಷಿಣಾಮೂರ್ತಿ ಆಗಿರ್ಬೋದು, ಆ ದೇವರುಗಳಿಗೆ ಹೋಗಿ ಪ್ರತಿ ಗುರುವಾರದತ್ತು ಭಗವಂತನನ್ನ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಸಂಕಲ್ಪವನ್ನ ಮಾಡಿಸ್ಕೊಂಡು ಬಂದ್ರೆ ಖಂಡಿತವಾಗಿ ಅವರಿಗೆ ಶೀಘ್ರವಾಗಿ ಮುಂದಿನ ವರ್ಷದೊಳಗಡೆ ಒಂದು ಒಳ್ಳೆ ವಿವಾಹ ನೆರವೇರುತ್ತೆ. ಗುರುಗಳೇ, ಭಾನುಕುಮಾರ್ ಅವರೇ, ಸದ್ಯ ನಾವು ಬಹಳಷ್ಟು ಜನ ಮಾತಾಡಿಸಿದ್ವಿ, ಬಾಲಗ್ರಹ ಪೀಡೆಯಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಬಹಳಷ್ಟು ಜನ ತಮ್ಮ ನೋವನ್ನು ಹೇಳ್ಕೊಂಡ್ರು. ಸದ್ಯ ಇದಕ್ಕೆ ಪರಿಹಾರ ಹೇಗೆ ಅನ್ನೋದು? ಹೌದು ನೋಡಿ, ಬಾಲ ಅರಿಷ್ಟದಲ್ಲಿ ಫಸ್ಟ್ 3 ಪ್ರಕಾರದ ಬಾಲ ಅರಿಷ್ಟ ಅಂತೀವಿ. ಅದು ಬಂದು ಅರಿಷ್ಟ ಅನ್ನೋದು ಚಿಕ್ಕ ವಯಸ್ಸಿನಲ್ಲೇ ಮಗುವಿಗೆ ತೊಂದರೆಗಳಾಗುವಂಥದ್ದು. ತುಂಬಾ ಈಗೆಲ್ಲ ಸೈನ್ಸು ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿರೋದ್ರಿಂದ ಸ್ವಲ್ಪ ಮಗುನ ಉಳಿಸೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ, ಆದರೂ ಸಹ ತೊಂದರೆ ಆಗಿ ಏನಾದರೂ ಒಂದು ತೊಂದರೆಗಳಾಗುವಂಥದ್ದು. ಮಧ್ಯಾರಿಷ್ಟ ಅಂದರೆ ಮಗು ಒಂದು 4 ವರ್ಷ ಆದಮೇಲೆ 8 ವರ್ಷದವರೆಗೂ 12 ವರ್ಷದ ಒಳಗಡೆ ಏನಾದರೂ ಒಂದು ಸಾಯುವಂಥದ್ದು. ಯೋಗಾರಿಷ್ಟ ಅಂತೀವಿ. ಯೋಗಾರಿಷ್ಟ ಅಂದರೆ 32 ವರ್ಷಗಳಲ್ಲಿ ಮಗುಗೆ ಏನಾದರೂ ಅನಾರೋಗ್ಯಗಳಾಗಿ ಸಾವುಗಳು ಆಗುವಂಥದ್ದು. ಹೀಗೆ ನಾವು ನಕ್ಷತ್ರಗಳನ್ನೂ ನೋಡಬೇಕು. ನಕ್ಷತ್ರಗಳು ನೋಡಿದಾಗ ಕೆಲವ್ರಿಗೆ ಅನಿಸುತ್ತೆ, ನಾನು ಮಗು ಹುಟ್ಟಿದೆ, ಈ ಮಗುವಿಂದ ನನಗೆ ಅನುಕೂಲಗಳಾಗುತ್ತಾ, ತಂದೆಗೆ ಅನುಕೂಲ ಆಗುತ್ತಾ, ತಾಯಿಗೆ ಅನುಕೂಲ ಆಗುತ್ತಾ, ಸೋದರ ಮಾವನಿಗೆ ಅನುಕೂಲ ಆಗುತ್ತಾ, ಅಥವಾ ಅನಾನುಕೂಲಗಳು ಆಗುತ್ತಾ, ಅವಾಗ ನಕ್ಷತ್ರಗಳಲ್ಲಿ ಪಾದಗಳನ್ನ ನೋಡಬೇಕಾಗುತ್ತೆ. ಯಾವುದೇ ಮಗು ಆಶ್ಲೇಷ ನಕ್ಷತ್ರ 3ನೇ ಪಾದ, ಪೂರ್ವಾಷಾಢ ನಕ್ಷತ್ರ 3ನೇ ಪಾದದಲ್ಲಿ ಜನನ ಆಗಿದ್ರೆ ತಂದೆಗೆ ಸ್ವಲ್ಪ ಮರಣಾಂತಿಕ ಘಟನೆಗಳು, ಆ ಥರ ತೊಂದರೆಗಳಾಗುತ್ತೆ. ಆಮೇಲೆ 2ನೇ ಪಾದ, ಪೂರ್ವಾಷಾಢ ನಕ್ಷತ್ರ 2ನೇ ಪಾದದಲ್ಲಿ ಮಗು ಜನನ ಪಟ್ಟಿದ್ರೆ, ಅಥವಾ ಉತ್ತರಾಷಾಢ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ 2ನೇ ಪಾದ, ಅದಕ್ಕೆ ನೋಡಬೇಕು 1ನೇ ಪಾದನ, 2ನೇ ಪಾದನ, 3ನೇ, ಇದು ಸೂಕ್ಷ್ಮವಾಗಿ ಜ್ಯೋತಿಷಿಗಳು ಗಮನಿಸಬೇಕಾದಾಗ ಆ ಗಮನಿಸಿ ನಿಮಗೆ ಜ್ಯೋತಿಷ್ಯನ ಹೇಳ್ತಾ, ಅದಕ್ಕೆ ನಿಮ್ಮ ಜಾತಕವನ್ನು ತೋರಿಸಬೇಕು. ಮಗು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ, ನಕ್ಷತ್ರದಲ್ಲಿ ಹುಟ್ಟಿರೋಲ್ಲ ಅಂತಲ್ಲ, ಅದರಲ್ಲೂ ಪಾದಗಳು. ಅದಕ್ಕೆ ಹೇಳ್ತಾ ಇದ್ದೀನಿ, ಉತ್ತರ ಪಾಲ್ಗುಣಿ 1ನೇ ಪಾದ, ಅನುರಾಧ ನಕ್ಷತ್ರ 1ನೇ ಪಾದ, ಆಮೇಲೆ ಧನಿಷ್ಠಾ ನಕ್ಷತ್ರ 4ನೇ ಪಾದದಲ್ಲಿ ಜನನ ಪಡೆಯಿದ್ರೆ ಅವಾಗ ಮಗುಗೆ ತೊಂದರೆ ಆಗೋದ್ರ ಜೊತೆಗೆ ತಂದೆಗೂ ತೊಂದರೆಗಳಾಗೋ. ತಂದೆಗೆ ತೊಂದರೆ ಏನು? ಆರೋಗ್ಯ, ಮಗುಗೆ ಹುಷಾರಿಲ್ಲದೆ ಇದ್ದಾಗ ತಂದೆಗೆ ಹಣಕಾಸಿನ ತೊಂದರೆಗಳಾಗುವಂಥದ್ದು, ಅವರಿಗೆ ಮಗುಗೆ ಆರೋಗ್ಯ ತೋರ್ಸೋಕ್ಕೆ ಹಣ ಇಲ್ಲದೆ ಇರುವಂಥ ಪರಿಸ್ಥಿತಿಗಳು. ಈಗ ಸರ್ಕಾರನೇ ಅನೇಕ ಸ್ಕೀಮ್ಗಳು ಮಾಡಿ ಮಕ್ಕಳಿಗೆ ಆರೋಗ್ಯಕ್ಕೋಸ್ಕರ ಫ್ರೀಯಾಗಿ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದೆ. ಆದರೂ ಸಹ ತಂದೆಗೆ ಸ್ವಲ್ಪ ತೊಂದರೆಗಳಾದಾಗ ಕೆಲಸಗಳು ಕಳ್ಕೊಳ್ಳುವಂಥದ್ದು, ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಗುವಂಥದ್ದು, ತಂದೆಗೆ ಮರಣ ಆಗುವಂಥದ್ದು, ಇಂಥವೆಲ್ಲ ದೋಷಗಳಿರುತ್ತೆ. ಅದನ್ನು ನೀವು ಜಾತಕ ನೋಡಬೇಕು. ಹಾಗೆ ತಂದೆ ತಾಯಿ ಇಬ್ಬರಿಗೂ ಆಗುವಂಥ ನಕ್ಷತ್ರಗಳು ಅಂತಂದಾಗ 1ನೇ ಪಾದ ಪೂರ್ವಾಷಾಢ ನಕ್ಷತ್ರ, 2ನೇ ಪಾದ ಮತ್ತು 3ನೇ ಪಾದ ಪುಷ್ಯ ನಕ್ಷತ್ರ, 1ನೇ ಪಾದ ಮತ್ತು 2ನೇ ಪಾದ ಚಿತ್ತಾ ನಕ್ಷತ್ರ, ಮತ್ತು 1ನೇ ಪಾದ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಜನ್ಮವನ್ನು ಪಡೆದಿದ್ರೆ ಆವಾಗ ಅದರಲ್ಲೂ ಮತ್ತೆ ಲಗ್ನ ಮತ್ತು ಚಂದ್ರ ಬಲಿಷ್ಠವಾಗಿದೆಯಾ, ಲಗ್ನಾಧಿಪತಿ ಬಲಿಷ್ಠವಾಗಿದೆಯಾ, ಚಂದ್ರ ಏನಾದರೂ ಬಲಿಷ್ಠವಾಗಿದೆಯಾ, ಅಥವಾ ಲಗ್ನಾಧಿಪತಿ ಮತ್ತು ಚಂದ್ರ ದುಸ್ಥಾನಗಳಲ್ಲಿ ಗ್ರಹಗಳು ಕೂತಿದೆಯಾ, ಅವನ್ನೆಲ್ಲ ನಾವು ವೀಕ್ಷಣೆ ಮಾಡಿದಾಗ ತಂದೆ ತಾಯಿಗೆ ಮರಣವನ್ನು ಆಗುವಂಥದ್ದು. ಮಗು ಹುಟ್ಟಿದ ತಕ್ಷಣವೇ ತಾಯಿ ತಂದೆ ಕಳ್ಕೊಂಡಾಗ ಅನಾಥ ಮಗು ಅಂತ ಬರುತ್ತೆ. ಅದಕ್ಕೆ ಅದನ್ನೆಲ್ಲ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮ್ಮ ಋಷಿ ಮುನಿಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಖಂಡಿತವಾಗಿ ನಾವು ಮಾಡಿಕೊಂಡ್ರೆ ಪರಿಹಾರಗಳು ಆಗೋಕ್ಕೆ ಸಾಧ್ಯತೆಗಳಿದೆ. ಖಂಡಿತ. ಇನ್ನು ಪವನ್ ಶರ್ಮನ್ ಅವರೇ, ಸಾಮಾನ್ಯವಾಗಿ ಪರಿಹಾರ ಮಾಡಿಕೊಳ್ಳದೆ ಹೋದ್ರೆ ಮುಂದೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ? ನೀವು ಹೇಳ್ತಾ ಇದ್ರಿ 14 ವರ್ಷದವರೆಗೆ ಆ ಸಮಸ್ಯೆ ಇರುತ್ತೆ ಬಾಲಗ್ರಹ ಪೀಡೆ ಅಂತೇಳಿ. ಅದನ್ನ ಪರಿಹಾರ ಮಾಡ್ಕೊಳ್ಳದೆ ಹೋದೆ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಏನಾಗ್ಬೋದು ಮುಂದಿನ ದಿನಗಳಲ್ಲಿ? ಸೊ ಒಬ್ಬ ವ್ಯಕ್ತಿಗೆ ಅಂದ್ರೆ ಮಗುವಿಗೆ ಈಗ ಗ್ರಹ ದೋಷಗಳಲ್ಲಿ ಈಗ ಬಾಲಗ್ರಹ ದೋಷ ಇದೆ. ಆ ಬಾಲಗ್ರಹ ಹುಟ್ಟಿನಿಂದ ಪರಿಹಾರ ಮಾಡಿಕೊಳ್ಳದೆ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಆ ಮಗು ಎದುರಿಸುತ್ತೆ, ಬಾಲಕ, ಯುವಕ, ವಯಸ್ಕ, ವೃದ್ಧ ಅಂತ ಹೇಳಿ ಈ ಒಂದು ಮನುಷ್ಯನ ಜೀವನದಲ್ಲಿ ಒಂದು ಬಾಲಕನ ಜೀವನದ ವ್ಯವಸ್ಥೆ ಯಾವ ರೀತಿಯಾಗಿ ಆ ಮಗು
ಪಡ್ಕೊಳ್ತಾನೆ ಅನ್ನೋದು ಬೇಕಾಗುತ್ತೆ. ನೋಡಿ, ನಾನು ಆಗ್ಲೇ ಹೇಳಿದ ಹಾಗೆ ಹುಟ್ಟಿದ ಮಗುವಿನ 7 ತಿಂಗಳ ಒಳಗಡೆ ಆ ರೋಗಗಳು ಕಾಣಿಸ್ಬಿಡುತ್ತೆ. ಸೊ ಆ ರೋಗಗಳು ಕಾಣಿಸುತ್ತೆ. ಅತಿ ಮೀರು ಹೋದಾಗ ಏನ್ ಮಾಡ್ತೀವಿ ನಾವು, ಅವಾಗ ಕಂಡುಕೊಳ್ತೀವಿ, ಓ ಈ ಮಗುಗೆ ಏನಾದ್ರು ತುಂಬಾ ಬಾಲಗ್ರಹ ದೋಷ ಮೀರು ಹೋಗಿದೆಯಪ್ಪ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಆಗ ಆ ತಿಳ್ಕೊಂತಕ್ಕಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಅದಕ್ಕೆ ತಕ್ಕ ಪರಿಹಾರ ಮಾಡಿದ್ರೆ ಉತ್ತಮ. ಸೊ ಅದನ್ನ ನಾವು ತಿಳ್ಕೊಳ್ಳದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಗು ಜನನದ ಬೆಳವಣಿಗೆ ಏನ್ ಆಗ್ತಾ ಇರುತ್ತೆ, ಅತಿ ಸಂಪೂರ್ಣವಾಗಿ ಅವನಿಗೆ ವಿದ್ಯಾಬಲ ಅನ್ನೋದು ಏನಾಗ್ತಾ ಇರುತ್ತೆ, ಕುಂಠಿತವಾಗಿ ಬರ್ತಾ ಇರುತ್ತೆ. ಸೊ ಮನುಷ್ಯನಿಗೆ ಜೀವನದಲ್ಲಿ ಒಬ್ಬ ಮಗುವಿನಿಂದ ಹಿಡಿದು ಅವನ ಜನನದ ಜನ್ಮಾಂತರದವರೆಗೂ ಕೂಡ, ಜೀವನದ ಅಂತ್ಯದವರೆಗೂ ಕೂಡ ಒಂದು ವಿದ್ಯೆ ಅಭಿವೃದ್ಧಿ ಬೇಕೇ ಬೇಕು. ಹಾಗೆ ಆ ಒಂದು ವಿದ್ಯೆ ಪ್ರಭಾವದಲ್ಲಿ ಏನಾಗ್ತಾ ಇರುತ್ತೆ, ಮಗು ಕುಂಠಿತವಾಗಿ ಬರ್ತಾ ಇರುತ್ತೆ. ನಾನು ಆಗ್ಲೇ ಹೇಳಿದೆ, ಜ್ಞಾನವನ್ನ ಪಡ್ಕೊಳ್ಳದೆ ಅಜ್ಞಾನವನ್ನ ಮೂಡಿಸ್ಕೊಳ್ತಕ್ಕಂಥದ್ದು, ಮರುವು ಆ ಗ್ರಹ ದೋಷ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಅತಿಯಾದ ಸುಖವನ್ನ ಹೊಂದ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ನಾನು ಸುಖದಿಂದ ಇರಬೇಕು, ಸಂತೋಷದಿಂದ ಇರಬೇಕು, ಸುಖ ನಿದ್ರೆಯನ್ನ ಮಾಡಬೇಕು ಅನ್ನೋದನ್ನ ನೆಗ್ಲೆಕ್ಟ್, ಲೇಸಿಯಾಗಿ ಏನ್ ಮಾಡ್ತಾರೆ, ಜೀವನವನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂತಂದ್ರೆ ಬಾಲಕ ಅವಸ್ಥೆಯಿಂದ ಆ ದೋಷ ಏನಿದೆ ಅದನ್ನ ಖಂಡಿತವಾಗಿ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಂಡು ಹೋದಾಗ ಮಾತ್ರವೇ ಅವನ ಜೀವನದಲ್ಲಿ ಒಂದು ಅತ್ಯುತ್ತಮವಾದಂತಹ ಮಾರ್ಗವನ್ನು ಹೊಂದುತ್ತಾನೆ. ಯಾಕೆಂತಂದ್ರೆ ಮೇನ್ ಇದು ಗ್ರಹಗತಿಗಳು ಬಿಡಬೇಕು. ಬಾಲಗ್ರಹ ದೋಷ ಮಗುವಿನ ಜಾತಕದಲ್ಲಿ ಬಂದಾಗ ಖಂಡಿತ ಅದು ತಕ್ಕಂತೆ ಆ ರಾಹು ಕೇತು ದೋಷಗಳ ಪರಿಹಾರ ಮಾಡಿಕೊಂಡು ಅವನ ಜೀವನದಲ್ಲಿ ಮುಂದೆ ಸಾಗಿದಾಗ ಖಂಡಿತ 12 ವರ್ಷಗಳ ನಂತರ ಆ ಒಂದು ವಿದ್ಯೆಯಲ್ಲಿ ಅರ್ಹತೆಯನ್ನು ಪಡೆಯುತ್ತಾನೆ, ಒಂದು ಜ್ಞಾನವನ್ನ ಪಡೆಯುತ್ತಾನೆ. ಹಾಗೆ ಆ ದೋಷಗಳನ್ನ ಖಂಡಿತವಾಗಿ ಪರಿಹಾರ ಮಾಡಿಕೊಂಡ್ರೆ ಈ ಜೀವನದಲ್ಲಿ ಆ ಬಾಲಕ ಅನ್ನೋದು ಶ್ರೇಷ್ಠವಾದಂತಹ ಜೀವನ ಮುಖ್ಯ. ಯಾಕೆಂತಂದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ಆ ಬಾಲಕನ ಜೀವನದಲ್ಲಿ ಅತಿಯಾದಂತಹ ಒಂದು ಸುಖ ಶಾಂತಿಯನ್ನು ಒಳಗೊಳ್ಳದೆ ಆ ಗ್ರಹಗತಿಗಳ ದೋಷಗಳನ್ನ ಖಂಡಿತವಾಗಿ ಪರಿಹಾರ ಮಾಡಿಕೊಂಡಾಗ ಆ ಬಾಲಗ್ರಹ ದೋಷ ಅನ್ನೋದು ಖಂಡಿತವಾಗಿ ಪರಿಹಾರ ಆಗಬೇಕು. ಆಗಬೇಕಾದ್ರೆ ಏನಾಗುತ್ತೆ, ಆ ತಕ್ಕಂತೆ ನಾವು ದೋಷಗಳನ್ನು ಪರಿಹಾರ ಮಾಡಿಕೊಂಡು ಆ ಮಗುವಿನ ಹೆಸರಲ್ಲಿ, ಮಗುವಿನ ಜಾತಕದ ಜನ್ಮ ನಕ್ಷತ್ರದಲ್ಲಿ ಆ ಒಂದು ಯಂತ್ರ ಮಂತ್ರವನ್ನ ಆ ಮಗುವಿಗೆ ನೆರವೇರಿಸಿದಾಗ ಖಂಡಿತ ಆ ಒಂದು ಬಾಲಗ್ರಹ ದೋಷಗಳು ಏನೇನಿದೆ, ಆ ದೃಷ್ಟಿ ಏನೇನಿದೆ ಖಂಡಿತವಾಗಿ ಪರಿಹಾರ ಆಗಿ ಮುಂದೆ ಅವನ SLCಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ದೋಷಗಳನ್ನು ಪರಿಹಾರ ಮಾಡಿ ಒಂದು ವಿದ್ಯೆಯನ್ನ ಅರ್ಹನನ್ನು ಪಡೆಯೋದಕ್ಕೆ ಯೋಗ್ಯವನ್ನು ಪಡಿತಾನೆ ಅನ್ನೋದು. ಖಂಡಿತ ಗುರುಗಳೇನು ಕೊನೆಯದಾಗಿ ಹೇಳೋದಾದ್ರೆ, ನೋಡಿ, ಬಾಲಗ್ರಹ ದೋಷ ಪರಿಹಾರಗಳಿಗೆ ಅನೇಕ ಪರಿಹಾರಗಳಿದೆ. ಇದೇ ಪರಿಹಾರ ಮಾಡಬೇಕು ಅನ್ನೋದಕ್ಕೆ ಅವ್ರ ಜಾತಕಗಳನ್ನ ನೋಡ್ಬೇಕಾಗುತ್ತೆ. ನಾನೀಗ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ರಾಹು ಕೇತುಗಳ ಶಾಂತಿ, ದುರ್ಗಾಷ್ಟಮಿ ಮಾಡಿ ಅಂತ ಹೇಳೋದು, ದುರ್ಗಾ ಪೂಜೆಗಳನ್ನ ಮಾಡುವಂತ, ಅದು ಜನರಲ್ ಆಗುತ್ತೆ. ಅವಾಗ ನಿಮ್ಮ ಜಾತಕಗಳನ್ನ ನೋಡಿದಾಗ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೆ ಸಾವು ಅನ್ನೋದು ಇದ್ದೇ ಇರೋದಕ್ಕೆ ಯಾರಿಗೂ ಸಾವಿಗೆ ಅಂತ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅದರಲ್ಲಿ ಸಂಧ್ಯೋ ಮರಣನ ಅಥವಾ ಬಾಲಾರಿಷ್ಟದಿಂದ ಮರಣ ಆಗುವಂಥದ, ಅಲ್ಪ ಆಯುಷ್ಯ ಇದೆಯಾ ಮಗುಗೆ, ಮಧ್ಯ ಆಯುಷ್ಯ ಇದೆಯಾ ಅಥವಾ ದೀರ್ಘ ಆಯುಷ್ಯ ಇದೆಯಾ, ಇದನ್ನ ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡಿ ಆ ಜಾತಕದಲ್ಲಿ ಆ ಮಗುಗೆ ಯಾವ ದೋಷಗಳಿದೆ. ಸಂಧ್ಯೋ ಮರಣ ಅಂದ್ರೆ 1 ವರ್ಷದಲ್ಲೇ ಮಗು ಮರಣವನ್ನು ಹೊಂದುವಂಥದ್ದು. ಬಾಲಾರಿಷ್ಟ ಅಂದ್ರೆ 8 ವರ್ಷದ ಒಳಗೆ, ಅದು ತಾಯಿ ಮಾಡಿರುವಂತಹ ಇಂದಿನ ಜನ್ಮದಲ್ಲಿ ಕರ್ಮಗಳು, ಅದರಂತೆ ಮಗುವಿಗೆ ಮರಣಗಳು ಹೊಂದುವಂಥದ್ದು ತಂದೆಯಿಂದ ಮತ್ತೆ ಇವ್ರು ಎಲ್ಲರಿಂದ. ಇದೆಲ್ಲ ನಾವು ದೋಷಗಳ ಪರಿಹಾರ ಮಾಡ್ಕೋಬೇಕಾದ್ರೆ ಆ ಜಾತಕವನ್ನ ನೋಡ್ಬೇಕಾಗುತ್ತೆ. ಆ ಜಾತಕಗಳು ನೋಡಿದಾಗ ಬಾಲಾರಿಷ್ಟ ಯಂತ್ರಗಳು, ತಂತ್ರ, ಯಂತ್ರ, ಮಂತ್ರ, ಮತ್ತೆ ರಾಹುಕೇತುಗಳ ಶಾಂತಿ, ನಾಗಾರಾಧನೆ, ದುರ್ಗಾರಾಧನೆ, ಸುಬ್ರಹ್ಮಣ್ಯ ಪೂಜೆಗಳು, ಇದೆಲ್ಲದರಿಂದನೂ ಪರಿಹಾರ ಆಗುತ್ತೆ. ಆದ್ರೆ ನಿಮ್ಮ ಜಾತಕವನ್ನು ತೋರಿಸಿದಾಗ ಅದು ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಖಂಡಿತ ಪವನ್ ಶರ್ಮಾ ಅವರು ಒಂದು ಮಾತಲ್ಲಿ ಹೇಳುತ್ತಾರೆ ಚುಟುಕಾಗಿ. ಖಂಡಿತ ನೋಡಿ, ಈಗ ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಬಾಲಗ್ರಹ ದೋಷ ಒಬ್ಬ ಬಾಲಕನಿಗೆ ಬಂದಾಗ ಖಂಡಿತವಾಗಿ ಅವನು ತಕ್ಷಣವೇ ಆ ಜ್ಯೋತಿಷ್ಯಕ್ಕೆ ಹೋಗಿ, ಆ ಜ್ಯೋತಿಷ್ಯರ ಬಳಿ ಹೋಗಿ ಆ ದೋಷಗಳು ಯಾವ ರೀತಿಯಾಗಿ ನಮ್ಮ ಮಗುವಿಗೆ ಸೇರ್ಪಡೆ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಭಾನುಕುಮಾರ್ ಶರ್ಮ ಅವರು ಹೇಳಿದ ಹಾಗೆ ಆ ಗ್ರಹಗತಿಗಳ ಮೇರೆಗೆ ಮನುಷ್ಯನ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣ್ತಾರೆ. ಯಾಕೆಂದ್ರೆ ಆ ಗ್ರಹಗತಿಗಳ ಮೇರೆಗೆ ಅಂತ ಹೇಳಿದ್ರೆ ಆ ಗ್ರಹಗತಿಗಳು ಶುಭ ಸ್ಥಾನವಾಗಿ ಬರಬೇಕು. ಹಾಗೆ ಆ ಶುಭ ಸ್ಥಾನವಾಗಿ ಬರಬೇಕಾದ್ರೆ ಆ ಹುಟ್ಟಿದ ಜನನದ ನಂತರ ಆ ಮಗು ಸಂಪೂರ್ಣವಾಗಿ ಆ ತಂದೆ ತಾಯಿ ಯೋಚನೆ ಮಾಡಬೇಕಾಗತ್ತೆ, ನನ್ನ ಮಗು ಈ ರೀತಿಯ ಗ್ರಹ ದೋಷವಾಗಿ ಪೀಡಿತನಾಗ್ತಾ ಇದೆ, ಬಾಲಗ್ರಹ ದೋಷವಾಗಿ ಪೀಡಿತವಾಗ್ತಾ ಇದೆ, ಯಾವ ರೀತಿಯಾಗಿ ಈ ದೋಷವನ್ನ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರು ಯೋಚನೆ ಮಾಡಬೇಕು. ಆ ಯೋಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ದೇವತೆಗಳ ಆರಾಧನೆ ಮಾಡಬೇಕಾಗತ್ತೆ. ಹಾಗಲೇ ಹೇಳಿದಾಗೆ ನಮ್ಮ ಭಾನುಕುಮಾರ್ ಅವರು ಹೇಳಿದ ಹಾಗೆ, ಸೊ ದುರ್ಗಾ ಆರಾಧನೆ, ಸುಬ್ರಹ್ಮಣ್ಯರ ಆರಾಧನೆ, ನಾಗದೇವತೆಗಳ ಆರಾಧನೆ, ಹಾಗೆ ರಾಹುಕೇತು ದೋಷದ ಶಾಂತಿಯನ್ನು ಪರಿಹಾರ ಮಾಡ್ಕೊಳ್ಬೇಕು. ಆ ರಾಹುಕೇತು ಶಾಂತಿಯನ್ನು ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಅಭಿವೃದ್ಧಿ ಆಗ್ತದೆ. ಖಂಡಿತ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬಹಳಷ್ಟಿದೆ. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಬಹಳಷ್ಟು ವಿಚಾರ ತಿಳಿಸ್ಕೊಟ್ರೆ. ಖಂಡಿತವಾಗ್ಲೂ ಕೂಡ ಬಹಳಷ್ಟು ಈ ಬಾಲಗ್ರಹ ಪೀಡೆ ಅನ್ನೋದು ಸದ್ಯಕ್ಕೆ ಪರಿಹಾರ ಮಾಡ್ಕೊಳ್ಳದೆ ಹೋದ್ರೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಮುಂದಿನ ಅವರ ಭವಿಷ್ಯದಲ್ಲಾಗಿರ್ಬೋದು, ಅಥವಾ ಅದೇ ರೀತಿಯಾಗಿ ಮುಂದುವರೆದ್ರೆ ಅವರ ಮಕ್ಕಳ ಭವಿಷ್ಯವು ಕೂಡ ಅದೇ ರೀತಿಯಾಗಿ ಆಗಿರುತ್ತೆ ಅನ್ನೋದು ಸದ್ಯ ಪರಿಹಾರ ಮಾಡ್ಕೊಳ್ಳೋದು ಅನುಕೂಲ ಅಂತ ಕಾಣಿಸುತ್ತೆ. ಗುರುಗಳು ಹೇಳಿದ್ರು ಏನು ಪರಿಹಾರ ಯಾವ ರೀತಿ ಅನ್ನೋದನ್ನ ಇದೆ ಈ ಹೊತ್ತಿನ ವಿಶೇಷ. ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿಗದ್ದಲವಲ್ಲ.